ದಯಾನಂದ್ ಸರ್, ಎಸ್, ಏನಾಗ್ಬೇಕಾಗಿತ್ತು? ಸೆಂಟ್ರಲ್ ಮಿನಿಸ್ಟರ್ ಯಾದವ್ ಜೊತೆ ಹವಾಲಾ ಕೇಸಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ. ಆದ್ರೆ ಎನ್ಕ್ವೈರಿಗೋಸ್ಕರ ನಿಮ್ಮನ್ನ ಕಸ್ಟಡಿ ತಗೋತಿದೀವಿ ಸರ್. ನಾನ್ ಯಾರು ಗೊತ್ತಾ? ಗೊತ್ತು ಸರ್, ನೀವು ಸ್ಟೇಟ್ ಮಿನಿಸ್ಟರ್. ನಾಳೆ ಬನ್ನಿ ನೋಡೋಣ. ನೋ ಸರ್, ಎಲ್ಲಾ ಕಡೆಯಿಂದ ಪರ್ಮಿಷನ್ ತಗೊಂಡಿದ್ದೀವಿ, ಆರ್ಡರ್ ಇದೆ. ನಾವು ರೂಲ್ಸ್ ನ ಫಾಲೋ ಮಾಡಬೇಕು. ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ಕಮ್ ಆನ್ ಸರ್, ಲೆಟ್ಸ್ ಮೂವ್. ಓಕೆ, ಇಟ್ಸ್ ಆಲ್ ರೈಟ್. ಏನಣ್ಣ ಇದು? ಬೇಡಣ್ಣ. ನಡೀರಿ. ನಿಮ್ಮ ಹಣೆ ಬರಹ ಸರಿ ಇಲ್ಲ ಅಂತ ಕಾಣುತ್ತೆ. ನಡೀರಿ. ಹುಡುಗರ್ನ ಮನೆ ಕಳಿಸಿ ಕಾಲೇಜ್ನ ಕ್ಲೋಸ್ ಮಾಡಿ. ಏನಾಯ್ತು? ಕಾಲೇಜ್ ಯಾಕೆ ಕ್ಲೋಸ್ ಮಾಡ್ಬೇಕು? ಅದೇನಂತ ಹೇಳ್ರು? ಮಿನಿಸ್ಟರ್ ದಯಾನಂದ್ ಅವ್ರನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಕಾಲೇಜ್ ಬಂದ್ ಮಾಡಿ. ಅಲ್ರಿ, ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರೆ ನಾವ್ ಯಾಕ್ರಿ ಕಾಲೇಜ್ ಮುಚ್ಚಬೇಕು? ಯಾಕೆ ಮುಚ್ಬೇಕಾ? ಅವ್ರು ನಮ್ಮ ಏರಿಯಾ ಲೀಡರ್ ಮಿನಿಸ್ಟರ್ ಗೊತ್ತಾ? ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ. ಒಳಗಡೆ ಎಕ್ಸಾಮ್ ನಡೀತಾ ಇದೆ. ನಾವು ದಿಢೀರ್ ಅಂತ ಎಕ್ಸಾಮ್ ನಿಲ್ಸ್ಬಿಟ್ರೆ ಹುಡುಗರಿಗೆಲ್ಲ ಬಹಳ ತೊಂದರೆ ಆಗುತ್ತೆ. ಅದು ಅಲ್ಲದೆ ಯೂನಿವರ್ಸಿಟಿ ಪರ್ಮಿಷನ್ ಇಲ್ಲದೆ ನಾವು ಹಾಗೆಲ್ಲ ಎಕ್ಸಾಮ್ ನಿಲ್ಸಕ್ ಆಗೋದಿಲ್ಲ. ಯೂನಿವರ್ಸಿಟಿ ಬದಲು ನಾವು ಪರ್ಮಿಷನ್ ಕೊಟ್ಟಾಗಿದೆ. ಸುಮ್ನೆ ಈಗ ಕಾಲೇಜ್ ಬಂದ್ ಮಾಡಿ, ಇಲ್ಲ ಅಂದ್ರೆ ಒಳಗಡೆ ನುಗ್ಗಿ ಗಲಾಟೆ ಮಾಡ್ಬೇಕಾಗುತ್ತೆ. ಈ ಮಿಸ್ಟರ್, ಮಿನಿಸ್ಟರ್ ದಯಾನಂದ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ನಾವ್ ಎಕ್ಸಾಮ್ ಅನ್ನ ನಿಲ್ಸಕ್ ಆಗೋದಿಲ್ಲ. ನೋಡಿ, ಸುಮ್ನೆ ಸ್ಟೂಡೆಂಟ್ಸ್ಗೆ ತೊಂದರೆ ಕೊಡ್ಬೇಡಿ. ಈಗಲೇ ಈ ಗಲಾಟೆ ಅಂತ ತುಂಬಾ ರಜಗಳಾಗಿದೆ. ಇಲ್ಲಿಂದ ಹೊರಡಿ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿ ಬರುತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಅವ್ರು ಹೇಳಿದ 100% ಕರೆಕ್ಟ್. ನಿಮ್ಮ ದಯಾನಂದ್ ಅವ್ರನ್ನ ಪೊಲೀಸ್ ಅವ್ರು ಅರೆಸ್ಟ್ ಮಾಡಿದ್ರು ಅಂತ ಕಾಲೇಜ್ ರಜಾ ಕೊಡೋದಿಕ್ಕೆ ಅವ್ರೇನ್ ಮಹಾತ್ಮ ಗಾಂಧಿನ ಇಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿನ? ನೋಡ್ರಿ, ಕಾಲೇಜ್ ಒಳಗೆ ಪರ್ಮಿಷನ್ ಇಲ್ಲದ ಪೊಲೀಸ್ ಅವ್ರಿಗೆ ಎಂಟ್ರಿ ಇಲ್ಲ ಅಂತ ನೀವು ಕಿತ್ತೋದ್ ಪರ್ಕಿ ನನ್ನ ಮಕ್ಕಳು ಪರ್ಮಿಷನ್ ಇಲ್ಲದೆ ಎಂಟ್ರಿ ಆಗಿ ಬಾಗಲಾಕಿ ಅಂತ ಗಲಾಟೆ ಬೇರೆ ಮಾಡ್ತಾ ಇದ್ದೀರಾ? ಮರ್ಯಾದೆಗೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಮೈಕೈ ಮೂಳೆ ಮುರಿದಾಕ್ಬಿಡ್ತೀನಿ ನನ್ನ ಮಕ್ಕಳ. ಕಳ್ಸ್ಕೊಳ್ಳಿ ಇಲ್ಲಿಂದ. ನನ್ನ ಕೈನು ಮುರಿದಾಕ್ಬಿಟ್ಟ ಕಂಡ್ರು. ಅವ್ನು ನಿಜವಾಗ್ಲೂ ಗಬ್ಬಡದ ಕೈ ಕಂಡ್ರು. ಎತ್ಕೊಂಡ್ರು ಹೋಗು.
ಚಾರ್ಜ್. ಸೀತಾ ಸೀನಾ ಹೋಗ್ರು. ಸುಬ್ಬ, ಗುರು ಬಸವ, ಅಣ್ಣ ಅಶೋಕ, ಅದೇ. ನುಗ್ರೋ. ಶಿವ, ಸೋಮ, ವೇಲು, ರಾಮ ಹೋಗ್ರು. ಮೊದ್ಲು ನೀನು ಹೋಗೋ. ನೀನೇ ಹೋಗಲು. ನನ್ ಕೈ ನೋತಿದ್ದೆ ಗುಡು, ನೀನು ಹೋಗೋ. ನನಗೂ ಕೈ ತುಂಬಾ ನೋಯ್ತಾಯ್ತ ಕಣೋ. ಒಂದ್ ಕೆಲಸ ಮಾಡೋಣ, ಓಡೋಬಿಡೋಣ. ಬೆಸ್ಟ್ ಕಣೋ. ಓಡೋ. ಸರ್, ಒಳ್ಳೆ ಸಮಯಕ್ಕೆ ಬಂದು ತುಂಬಾ ಉಪಕಾರ ಮಾಡಿದ್ರಿ. ಥ್ಯಾಂಕ್ಸ್ ಎ ಲಾಟ್. ಇಟ್ಸ್ ಓಕೆ. ನೋಡಿ, ಸ್ಟೂಡೆಂಟ್ಸ್ ಲೈಫ್ ಅಲ್ಲಿ ಇವತ್ತು ರಾಜಕಾರಣಿಗಳು, ರೌಡಿಗಳು ಹುಡುಗಾಟ ಆಡ್ತಾ ಇದಾರೆ. ಅವ್ರಿಗೆ ದುಡ್ಡಿನ ಆಸೆ ತೋರಿಸಿ ಅವ್ರಗಳನ್ನೆಲ್ಲ ಕ್ರಿಮಿನಲ್ ಆಗಿ ಕನ್ವರ್ಟ್ ಮಾಡ್ತಾ ಇದಾರೆ. ಇಂಥದಕ್ಕೆಲ್ಲ ನಿಮ್ಮಂತ ಎಜುಕೇಟೆಡ್ಸ್ ಕೋಆಪರೇಟ್ ಮಾಡಬಾರ್ದು. ಡೆಫಿನೆಟ್ಲಿ ಸರ್. ಓಕೆ, ನಾನು ಇನ್ನು ಬರ್ತೀನಿ. ಇನ್ನು ನಿಮ್ಮ ಎಕ್ಸಾಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಬಾಯ್, ಸಿ ಯು. ಸಿ ಯು. ಸರ್, ಈಗ ಹೋದ್ರಲ್ಲ, ಅವ್ರು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ ಸರ್? ಇತ್ತೀಚೆಗೆ ಹೊಸದಾಗಿ ಬಂದಿರೋ ಪೊಲೀಸ್ ಆಫೀಸರ್ ಭಗವಾನ್. ವಾಟ್ ಎ ಟಫ್ ಕಾಪ್. ಇಂಥ ಒಬ್ಬ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಪ್ರತಿಯೊಂದು ಜಿಲ್ಲೆನಲ್ಲೂ ಇದ್ಬಿಟ್ರೆ ನಮ್ಮ ರಾಜ್ಯನೇ ಉದ್ಧಾರ ಆಗ್ಬಿಡುತ್ತೆ ಸರ್. ರಾಜ್ಯನ ಉದ್ಧಾರ ಮಾಡ್ತಾರೆ, ರಾಜ್ಯದಲ್ಲಿರೋ ಕ್ರಿಮಿನಲ್ಸ್ ಕೂಡ ಡೆಸ್ಟ್ರಾಯ್ ಮಾಡ್ತಾರೆ. ಲೋಫರ್ ನನ್ನ ಮಕ್ಕಳ ಹಂದಿ ತರ ತಿಂದು ಮೈ ಬೆಳೆಸ್ಕೊಂಡ್ರೆ ಸಾಲ್ದು, ಗುಳ್ಳೆ ನರಿ ತರ ಬುದ್ಧಿನೂ ಬೆಳೆಸ್ಕೋಬೇಕು. ಆ ಬಂದು ಸಕ್ಸಸ್ ಮಾಡಕ್ಕಾಗ್ಲಿಲ್ಲ ನಿಮ್ ಯೋಗ್ಯತೆಗೆ. ಅಣ್ಣ ಅದು ಅದು ಏನು ಅಂತ ಸರಿಯಾಗಿ ಬಗಳು. ಅಣ್ಣ, ಈ ಏರಿಯಾಗ ಹೊಸ್ತಾ ಬಂದಿರೋ ACP ಭಗವಾನು ನಮ್ ಬಂದೆಲ್ಲ ಫೇಲ್ಯೂರ್ ಮಾಡ್ಬಿಟ್ಟು ನಮ್ಮನ್ನೆಲ್ಲ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಣ. ಎಷ್ಟ್ ಜನ ಇದ್ರು ನೀವು? ಅದೇ 15 ಜನ ಇದ್ವಣ. ಆದ್ರೂ ಅವನು ಹೊಡೆದ ಏಟ್ಗೆ ನಮ್ಗೆಲ್ಲ ಚಳಿ ಜ್ವರ ಬಂದ್ಬಿಡ್ತಣ. ಅವನು ಬಹಳ ಪವರ್ಫುಲ್ ಅಣ್ಣ. ಲೋಫರ್ ನನ್ನ ಮಗನೇ, ನನ್ನ ಮುಂದೆ ನನ್ನ ಶತ್ರುನ ಏನಾದ್ರೂ ಹೊಗಳಿದ್ರೆ ಇನ್ನೊಂದ್ ಕೈ ತಿರುಗಿ ಸಿಕ್ಬಿಡ್ತೀನಿ ಹಲ್ಕ ನನ್ ಮಗನ್ ತಂದು. ACP ಭಗವಾನ್. ನಾನು ಲವ್ ಮಾಡ್ತಾ ಇದ್ದೆ, ನನ್ನ ನಿರಾಶೆ ಮಾಡ್ಬೇಡ. ಇಲ್ಲ, ನಾನು ನಿನ್ ಲವ್ ಮಾಡ್ತಾ ಇಲ್ಲ. ಮತ್ತೆ ಮತ್ತೆ ನಿನ್ನ ತೊಂದರೆ ಕೊಡ್ಬೇಡ. ನನ್ ಹಿಂದೆ ಬರ್ಬೇಡ. ಶ್ರುತಿ, ಪ್ಲೀಸ್ ನನ್ನ ಮಾತು ನಂಬು. ನಿಜವಾಗ್ಲೂ ನಾನು ನಿನ್ನ ಲವ್ ಮಾಡ್ತಾ ಇದ್ದೆ ಶ್ರುತಿ. ಪ್ಲೀಸ್ ನನ್ನ ಫಾಲೋ ಮಾಡ್ಬೇಡ. ಪ್ಲೀಸ್ ಲೀವ್ ಮಿ ಅಲೋನ್. ಐ ಡೋಂಟ್ ಲವ್ ಯು. ಶ್ರುತಿ, ನನ್ನ ಮಾತು ಕೇಳು. ಹೋಗ್ಬೇಡ, ನಿಂತ್ಕೋ. ಎಷ್ಟು ಸಾರಿ ನಿನ್ನ ಕೇಳ್ಕೊಳ್ಳೋದು? ನಿಂತ್ಕೊಳ್ಳೆ ಅಂದ್ರೆ ನಾನು ಮನ್ಸು ಮಾಡಿದ್ರೆ ನಿಂತರ 50 ಜನ ಹುಡುಗಿರನ್ನ ಬೇಕಾದ್ರೂ ಕ್ಯೂನಲ್ಲಿ ನಿಲ್ಲಿಸ್ತೀನಿ. ಆದ್ರೆ ಏನೋ ನಿನ್ನ ಲವ್ ಮಾಡ್ತಾ ಇರೋದ್ರಿಂದ ನಿನ್ನ ಹಿಂದೆ ಬಿದ್ದಿದ್ದೀನಿ. ನೀನ್ ಎಂತ ಲೋಫರು, ನಿಮ್ಮಪ್ಪ ಎಂತೋನು ಅಂತ ನನಗೆ ಚೆನ್ನಾಗ್ ಗೊತ್ತು. ನೀನ್ ಎಷ್ಟು ಜನ ಹುಡುಗಿನ ಲವ್ ಮಾಡ್ತೀನಿ ಅಂತ ಮೋಸ ಮಾಡಿದ್ಯಾ ಅಂತಾನು ಗೊತ್ತು. ಓಕೆ ಓಕೆ, ಕೂಲ್ ಡೌನ್. ನೀನ್ ಲವ್ ಮಾಡ್ತಿದ್ರು ಪರವಾಗಿಲ್ಲ, ಇವತ್ತೊಂದ್ ದಿವಸಕ್ಕೆ ನನ್ನ ಜೊತೆ ಬಾ. ಆಮೇಲೆ ನೀನ್ ಯಾರೋ ನಾನ್ ಯಾರೋ. ಯು ರಾಸ್ಕಲ್, ನಾನು ಅಂತ ಹುಡುಗಿ ಅಲ್ಲ. ನನಗೆ ತೊಂದರೆ ಕೊಡ್ಬೇಡ, ಹೊರಟೋಗು. ನನಗ್ ಸಿಗದಿರೋ ನೀನು ಇನ್ ಯಾರಿಗೂ ಸಿಗಬಾರ್ದು.
ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಐ ಆಮ್ ACP ಭಗವಾನ್. ಹೌ ಇಸ್ ಯರ್ ಕಂಡೀಷನ್? ಪ್ರಾಣಕ್ಕೆ ಅಪಾಯ ಇಲ್ಲ ತಾನೆ? ನೋ, ಶಿ ಇಸ್ ಔಟ್ ಆಫ್ ಡೇಂಜರ್. ತುಂಬಾ ಬಿದ್ದಿರೋದ್ರಿಂದ ಸಂಪೂರ್ಣವಾಗಿ ಗುಣವಾಗಬೇಕು ಅಂದ್ರೆ ಒಂದು 3-4 ಮಂತ್ಸ್ ಬೇಕಾಗುತ್ತೆ. ಐ ಸಿ. ಡಾಕ್ಟರ್, ನಾನು ಆ ಕೇತ್ರ ಒಂದು 5 ನಿಮಿಷ ಮಾತಾಡಬೇಕು. ಶೂರ್. Thank you. ಬಟ್ ತುಂಬಾ ಟೈಮ್ ತಗೋಬೇಡಿ, ಸ್ಟ್ರೈನ್ ಆಗುತ್ತೆ. ಓಕೆ ಓಕೆ. ಶ್ರುತಿ, ಶ್ರುತಿ, ಹೇಯ್ ನೋಡು, ಇಲ್ಲಿ ನೋಡು, ನಾನು ACP ಭಗವಾನ್ ಬಂದಿದ್ದೀನಿ. ಅವನು ನಿನ್ನ ಮೇಲೆ ಯಾಕೆ ಆ ಸಂಜಯ್ ನಾನ್ ದಿನ ಕಾಲೇಜಿಗೆ ಹೋಗುವಾಗ ಬರುವಾಗ ಫಾಲೋ ಮಾಡ್ತಿದ್ದ. ನಾನ್ ಲವ್ ಮಾಡ್ತಾ ಇದ್ದೀನಿ, ನೀನ್ ನನ್ನ ಮದ್ವೆ ಆಗ್ಬೇಕು ಅಂತ ಹೇಳ್ತಿದ್ದ. ದಿನ ಹೀಗೆ ಮಾಡ್ತಿದ್ದ ಸರ್. ನಾನೊಂದಿನ ನಮ್ಮಮ್ಮಂಗೆ ಹೇಳ್ದೆ. ನಮ್ಮಮ್ಮ ಅವನ್ನ ಕರೆದು ಬುದ್ಧಿ ಹೇಳಿದ್ರು ಸರ್. ಅವನ ಇನ್ಮೇಲೆ ಈ ತರ ಎಲ್ಲ ಮಾಡಲ್ಲ ಅಂತ ಹೇಳಿದ್ದ ಸರ್. ಈಗ ಯಾಕೆ ಈ ತರ ಮಾಡಿದ್ನೋ ನಂಗೆ ಗೊತ್ತಿಲ್ಲ ಸರ್. ಐ ಸಿ. ಅವನು ನಿನಗೆ ಎಷ್ಟು ದಿನದಿಂದ ಈ ತರ ತೊಂದರೆ ಕೊಡ್ತಾ ಇದ್ದ? ಸುಮಾರು 2 ವರ್ಷದಿಂದ ಸರ್. ಓಕೆ ಶ್ರುತಿ, ನಾನು ಮತ್ತೆ ಬಂದು ನಿನ್ನ ನೋಡ್ತೀನಿ. ಸರ್ ಒಂದ್ ನಿಮಿಷ. ಏನು? ನಾವು ತುಂಬಾ ಬಡವರು ಸರ್. ನಮ್ಮಪ್ಪನ ಹತ್ರ ಈಗ ದುಡ್ಡಿಲ್ಲ. ಆಸ್ಪತ್ರೆ ಖರ್ಚಿಗೆ ಅಂತ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ. ಅವ್ರು ಸಾಲ ಮಾಡ್ಕೊಂಡು ಕಷ್ಟಪಡೋದು ನಂಗೆ ಸಹಿಸಕ್ ಆಗಲ್ಲ ಸರ್. ದಯವಿಟ್ಟು ಅವ್ರಿಗೆ ಹೇಳಿ ಸರ್, ತೊಂದರೆ ಪಡ್ಬಾರ್ದು ಅಂತ. ನನ್ ಸತ್ರು ಪರವಾಗಿಲ್ಲ ಸರ್. ಅಲ್ಲ ಶ್ರುತಿ, ನೀನೇ ಇಷ್ಟೊಂದು ನೋವು ಅನುಭವಿಸ್ತಾ ಇದೀಯಾ. ಇಂಥ ಟೈಮ್ನಲ್ಲೂ ನಿನ್ ತಂದೆ ತಾಯಿ ಕಷ್ಟ ಪಡಬಾರ್ದು ಅಂತ ಹೇಳ್ತಾ ಇದೀಯಲ್ಲ. ರಿಯಲ್ ಯು ಆರ್ ಗ್ರೇಟ್. ಹ್ಯಾಟ್ಸ್ ಆಫ್ ಟು ಯು. ನೋಡು, ನೀನೇನು ಯೋಚನೆ ಮಾಡಬೇಡ, ಆದಷ್ಟು ಬೇಗ ಗುಣ ಆಗ್ತೀಯ. ಓಕೆ, ನಾನು ಇನ್ ಬರ್ಲಾ? ಸಮಾಧಾನ ಮಾಡ್ಕೊಳ್ಳಿ. ಏನಂತ ಸಮಾಧಾನ ಏನ್ ಮಾಡಕ್ಕಾಗುತ್ತೆ ನೋಡಿಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ, ಅವನು ಡೈಲಿ ನಿಮ್ ಮಗಳಿಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ನೀವ್ ಯಾಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ಲ? ನಮ್ಮ ಡಿಪಾರ್ಟ್ಮೆಂಟ್ಗೆ ವಿಷಯ ಗೊತ್ತಾಗಿದ್ದಿದ್ರೆ ಅವನನ್ನು ಕರೆಸಿ 2 ಬಿಟ್ಟು ಬುದ್ಧಿ ಹೇಳಿ ಕಳಿಸ್ತಾ ಇದ್ವಿ. ಅವನಿಗೂ ಭಯ ಇರೋದು, ನಿಮ್ ಮಗಳ ಗಂಟೆಗೆ ಬರ್ತಾ ಇರ್ಲಿಲ್ಲ. ನೋಡಿ, ಹೆಣ್ಮಕ್ಳನ್ನ ಎತ್ತಿದ್ರೆ ಸಾಲದು, ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ಕಾಪಾಡಬೇಕು. ತಂದೆ ತಾಯಿಗಳದ ನಿಮ್ ಕರ್ತವ್ಯ ಅದು. ನಿಮ್ಮ ಬೇಜವಾಬ್ದಾರಿಯಿಂದನೇ ಇವತ್ತು ನಿಮ್ ಮಗಳಿಗೆ ಗತಿ ಬಂದಿರೋದು. ನೋಡಿ, ನಾನ್ ನಿಮಗ್ ಮಾತ್ರ ಹೇಳ್ತಾ ಇಲ್ಲ, ಹೆಣ್ಣು ಮಕ್ಕಳನ್ನ ಎತ್ತಿರೋ ಎಲ್ಲಾ ತಂದೆ ತಾಯಿಗಳಿಗೆ ಹೇಳ್ತಾ ಇದ್ದೀನಿ. ಅವ್ರಗಳ ವಿಷಯದಲ್ಲಿ ಸ್ವಲ್ಪ ಯಾಮರ್ದ್ರು ಅವ್ರ ಲೈಫ್ ಹಾಳಾಗೋಗ್ಬಿಡ್ತದೆ. ಗೊತ್ತಾಯ್ತಾ? ನಾವ್ ಯಾರಿಗೂ ದ್ರೋಹ ಮಾಡಿಲ್ಲ ಸರ್. ಟೈಲರ್ ಕೆಲಸ ಮಾಡ್ಕೊಂಡು ಕಷ್ಟಪಟ್ಟು ಜೀವನ ಮಾಡ್ತಿದೀವಿ. ಆ ದೇವ್ರು ನಮ್ಗೆ ಯಾಕೆ ಈ ರೀತಿ ಕಷ್ಟ ಕೊಡ್ತಿದಾನೋ ನನ್ಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ರಾಕ್ಷಸ, ಅವನಷ್ಟು ಸಿಟ್ಟಿದ್ರೆ ಕೊನೆಗೆ ನಮ್ಮಂತ ಬಡವರು ಸರ್ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು ನಾವು ಸರ್. ನೋಡಿ, ಅವನ್ ನಮ್ ಕಣ್ತಪ್ಸಿ ಎಲ್ಲೂ ಹೋಗಕ್ಕಾಗಲ್ಲ. ಪೊಲೀಸ್ ಅವ್ರಿಗಿಂತ ಏನ್ ದೊಡ್ಡವನಲ್ಲ. ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರು ಅವನನ್ನ ಎತ್ತಾಕೊಂಡು ಬಂದೇ ಬರ್ತೀವಿ. ನೀವು ನಿಮ್ ಮಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಹಣ ಬೇಕಾಗಿದ್ರೆ ನನ್ಗೆ ಹೇಳಿ ಕಳಿಸಿ, ನಾನು ಬಂದು ಕೊಡ್ತೀನಿ. ನಾನು ಕೈಲಾಗಿದ್ದು ನಾನು ಮಾಡ್ತೀನಿ. ಓಕೆ, ಸಮಾಧಾನ ಮಾಡ್ಕೊಳ್ಳಿ, ಸರೋಗುತ್ತೆ. ಓಕೆ ಓಕೆ, ಓಕೆ ಸರ್, ಕಮಾನ್ ಮೂವ್. ಸರ್, ಆ ಹುಡುಗಿ ಇವರು ಸ್ಪಾಟ್ ಅಲ್ಲಿ ಇದ್ರಂತೆ. ಇವರೇ ಐ ವಿಟ್ನೆಸ್. ಹೌದು ಸರ್, ಆ ಹುಡುಗಿಗೆ ಅದೇ ಸ್ಪಾಟ್ ನಲ್ಲಿ ಇದ್ದೆ. ನೀವು ಬಂದು ಕೋರ್ಟಲ್ಲಿ ಸಾಕ್ಷಿ ಹೇಳ್ತೀರಾ? ಖಂಡಿತ ಹೇಳ್ತೀನಿ ಸರ್. ವೆರಿ ಗುಡ್ ಜೆಂಟಲ್ಮ್ಯಾನ್. ಥ್ಯಾಂಕ್ ಯು. ನಿಮಿಷ. ಓಕೆ ಸರ್, ಇವ್ರು ಫಾಲೋ ಮಾಡಿ ಬನ್ನಿ. ಪೊಲೀಸ್ ನಂಬರ್ 1, ಪೊಲೀಸ್ ನಂಬರ್ 1, ಪೊಲೀಸ್ ನಂಬರ್ 1, ಪೊಲೀಸ್ ನಂಬರ್ 1, ಪೊಲೀಸ್ ನಂಬರ್ 1. ಹಲೋ ಸರ್, ಗಮನ ಇಟ್ಟು ಕೇಳಿ. ನಾನು ACP ಭಗವಾನ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಮಿನಿಸ್ಟರ್ ದಯಾನಂದ್ ಅವ್ರ ಮನೆಯಿಂದ ಫೋನ್ ಎಲ್ಲಿಗೋಗುತ್ತೆ, ಎಲ್ಲಿಂದ ಬರುತ್ತೆ ಅನ್ನೋದನ್ನ ಟ್ಯಾಪ್ ಮಾಡಿ ನೋಟ್ ಮಾಡಿಡಿ. ಓಕೆ ಇಟ್ ಶುಡ್ ಬಿ ವೆರಿ ಕಾನ್ಫಿಡೆನ್ಶಿಯಲ್. ಓಕೆ ಓಕೆ ಸರ್. ಹಲೋ, ಯಾರು ಸರ್? ಹಾ, ಕೊಡ್ತೀನಿ ಸರ್. ಅಣ್ಣ ಫೋನ್. ಹಲೋ ಸರ್, ನಿಮ್ ಮಗ ಸಂಜಯ್ನ ಪೊಲೀಸ್ನವ್ರು ಇಟ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಓ ಶಿಟ್! ಸಂಜಯ್ನ ಪೊಲೀಸ್ ಅವ್ರು ಹಿಡ್ಕೊಂಡು ಹೋದ್ರ? ನೀನ್ ಯಾರು ಮಾತಾಡ್ತಾ ಇರೋದು? ನಾನ್ ನಿಮ್ ಮಗನ್ ಫ್ರೆಂಡು ಭರತ್ ಮಾತಾಡ್ತಾ ಇರೋದು ಸರ್. ಸರಿ, ಸಂಜಯ್ ಅಲ್ಲಿದ್ದಾನೆ ಅಂತ ಪೊಲೀಸ್ ಅವ್ರಿಗೆ ಹೇಗೋ ಗೊತ್ತಾಯ್ತು? ಅದ್ ನಂಗೆ ಗೊತ್ತಿಲ್ಲ ಸರ್. ನೀವು ಆದಷ್ಟು ಬೇಗ ಸಂಜಯ್ನ ಬಿಡಿಸ್ಕೊಳ್ಳಿ ಸರ್. ಓಹ್ ನೋ, ಛೇ. ಏನ್ ಗುರು, ಬದಲು ಪೂರ್ತಿ ಮುಗಿಸ್ಬೇಕಿತ್ತು. ನಿಂಗ್ ಸಿಗ್ದೇವ್ರಳು ಸಾಯ್ಲಿ ಬಿಡು. ಏನ್ ಮಾಡೋದು, ಟೆನ್ಷನ್ ಅಲ್ಲಿ ಏನೋ ಮಾಡ್ಬಿಟ್ಟೆ. ಏಯ್ ಸೋಮ, ಭರತ್ ನೀನೆತ್ತ. ಹಲೋ. ಏಯ್, ಅವನ್ನ ಯಾವ ಸ್ಟೇಷನ್ ಕರ್ಕೊಂಡು ಹೋದ್ರು? ಏನ ಯಾರ ಮಚ್ಚಿ ಮಾತಾಡದ? ಏಯ್, ನಾನು ಸಂಜಯ್ ಡ್ಯಾಡಿ ಮಾತಾಡ್ತಾ ಇರೋದು. ಏ ಭರತ್,
ಈಗ ತಾನೇ ಹೇಳಿದೆಲ್ಲ ಅವ್ನ ಸ್ಟೇಷನ್ ಕರ್ಕೊಂಡೋದ್ರು ಅಂತ. ಯಾವ ಸ್ಟೇಷನ್ ಕರ್ಕೊಂಡೋದ್ರು ಅಂತ ಬೇಗ ಬಗ್ಳು. ಪೊಲೀಸರ ಯಾರನ್ನ ಕರ್ಕೊಂಡೋದ್ರು? ಸಂಜಯ್ ಮುಟ್ಟೋದೇರಿಯಾ ಯಾವ ಪೊಲೀಸರಿಗೆ ಅಂಕಲ್ ಚೆನ್ನಾಗಿದ್ದಾನ ಅವನು. ಸಂಜಯ್ ಏನು ಆಗಿಲ್ವಾ? ಮತ್ತೆ ಪೊಲೀಸರು ಕರ್ಕೊಂಡು ಹೋದ್ರು ಅಂತ ಹೇಳಿದೆಲ್ಲ. ಇಲ್ಲ, ಸಂಜಯ್ ನನ್ ಜೊತೆನೇ ಇದ್ದಾನೆ ಅಂಕಲ್. ಡೋಂಟ್ ವೆರಿ, ಒಂದ್ ನಿಮಿಷ ಇರಿ, ಅವನಿಗೆ ಕೊಡ್ತೀನಿ. ಯಾರು? ನಿಮ್ ಡ್ಯಾಡಿ. ಹಾಯ್ ಡ್ಯಾಡ್. ಹಾ, ಪೊಲೀಸಾ? ಇಲ್ಲ ಡ್ಯಾಡ್, ನಾನು ಆರಾಮಾಗಿದ್ದೀನಿ, ನೋ ಪ್ರಾಬ್ಲಮ್. ಹಾಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಇಮಿಡಿಯೇಟ್ ಆಗಿ ನನ್ನ ಮೊಬೈಲ್ ಫೋನ್ಗೆ ಕಾಂಟ್ಯಾಕ್ಟ್ ಮಾಡು. ಓಕೆ, ಟೇಕ್ ಕೇರ್. ಓಕೆ ಡ್ಯಾಡ್. ನಮ್ ಡ್ಯಾಡಿನೇ ಕಂಡ್ರು, ನನ್ನನ್ ಕಂಡ್ರೆ ಬೇಜಾನ್ ಪ್ರೀತಿ. ಎಲ್ಲಿ ಏನಾಗಿದ್ರು ಅಂತ ಭಯ ಬಿಟ್ಟಿದ್ದಾರೆ. ನಾವಿಲ್ಲರ ಯಾರಿಗೂ ಗೊತ್ತಾಗೋದಿಲ್ಲ. ಕುತ್ಕೊಳ್ಳೋ. ಎಣ್ಣೆ ಹೇಳಿದ್ನಲ್ಲ, ಬಂತೇನೋ? ಅಲ್ಲಿ ವೇಗುರು ವೇಸ್ಟ್ ಕಣ ನೀನು. ಸರ್, ಮಿನಿಸ್ಟರ್ ದಯಾನಂದ್ ಅವರು ಈಗ ತಾನೇ ಅವ್ರ ಮನೆಯಿಂದ ಸಂಜಯ್ ಅವ್ರಿಗೆ ಫೋನ್ ಮಾಡ್ತೀವಿ ಸರ್. ಹೌದಾ? ಸರ್, ಅವ್ರು ಮಾಡಿದ ಫೋನ್ ನಂಬರ್ 554342 ಸರ್. ಇದು ಸುದರ್ಶನ್ ಟೆಕ್ಸ್ಟೈಲ್ಸ್ ಅವರ ಹಳೆ ಬಿಲ್ಡಿಂಗ್ ಸರ್. ಅಡ್ರೆಸ್? ಸರ್, ಇದು ವೈಟ್ ಫೀಲ್ಡ್ ರೋಡ್ ಅಲ್ಲಿ ಟೆಕ್ನೋ ಪಾರ್ಕ್ ಹತ್ರ ಬರುತ್ತೆ ಸರ್. ಪಕ್ಕದಲ್ಲೇ ಬರುತ್ತೆ ಸರ್. ಐ ಸಿ. ಹೌದು ಸರ್. ಹೌದಾ? ಓಕೆ, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. ಓಕೆ ಓಕೆ ಸರ್. ಸಿದ್ಧಾರ್ಥ್, ಇಮಿಡಿಯೇಟ್ ಆಗಿ ಟೆಕ್ ಪಾರ್ಕ್ ಕಡೆ ನಡಿ. ಕಮ್ ಆನ್, ಫಾಸ್ಟ್ ಸರ್. ಟೆನ್ಷನ್ ತಗೋಬೇಡ ಸಂಜಯ್, ಬಿ ಕಾಮ್, ಕೂಲ್ ಡೌನ್ ಐಸೆ. ಇಲ್ಲ ಕಣೋ, Don't worry. ಏನಾದ್ರೂ ಪ್ರಾಬ್ಲಮ್ ಇದ್ರೇನೆ ನಮ್ ಡ್ಯಾಡಿ ಫೋನ್ ಮಾಡೋದು, ಇಲ್ಲದ್ರೆ ಸುಮ್ನೆ ಫೋನ್ ಮಾಡೋದಿಲ್ಲ. ಏನೋ ಆಗಿದೆ. ಹಲೋ. ಏ ಸಂಜಯ್, ಆದಷ್ಟು ಬೇಗ ಅಲ್ಲಿಂದ ಜಾಗ ಖಾಲಿ ಮಾಡು. ಯಾಕೆ ಡ್ಯಾಡ್, ಏನೇ ಪ್ರಾಬ್ಲಮ್? ಅದೆಲ್ಲ ಕ್ವಶನ್ಸ್ ಕೇಳ್ಬೇಡ. ಆದಷ್ಟು ಬೇಗ ನಾನು ಹೇಳಿದನ್ ಮಾಡು ಅಷ್ಟೇ. ಓಕೆ ಡ್ಯಾಡ್. ಏನಾಯ್ತು ಸಂಜಯ್? ಏನೋ ಪ್ರಾಬ್ಲಮ್ ಆಗಿರ್ಬೇಕು, ನಮ್ ಡ್ಯಾಡಿ ಫೋನ್ ಮಾಡಿದ್ದಾರೆ. ಬಂದ್ರು. ಸಿದ್ಧಾರ್ಥ್ ಸರ್, ಅರೆಸ್ಟ್ ದೆಮ್. ಮಾರೇನಹಳ್ಳಿ ಬಸ್ ಸ್ಟ್ಯಾಂಡ್ ಹತ್ರ ಶ್ರುತಿ ಮೇಲೆ ಯಾರೋ ಹಾಕಿದ್ರು. ಆದ್ರೆ ಶ್ರುತಿ ಮೇಲೆ ಹಾಕಿದ್ದು ಈ ಸಂಜಯನೇ ಅಂತ ಶ್ರುತಿ ಹತ್ರ ಸ್ಟೇಟ್ಮೆಂಟ್ ತಗೊಂಡಿರೋದು ಶುದ್ಧ ಕಟ್ಟು ಕತೆ. ಯುವರ್ ಆನರ್, ಸಮಾಜದಲ್ಲಿ ಪ್ರತಿಷ್ಠೆ ಗೌರವವನ್ನು ಉಳಿಸ್ಕೊಂಡು ಸಮಾಜ ಸೇವೆ ಮಾಡ್ತಾ ಇರ್ತಕ್ಕಂಥ ಮಾನ್ಯ ಮಂತ್ರಿಗಳಾದಂತ ದಯಾನಂದರವರ ಮಗನ್ನ
ಈ ಕೇಸ್ ನಲ್ಲಿ ಫಿಕ್ಸ್ ಮಾಡ್ತಾ ಇರೋದ್ರ ಹಿಂದೆ ಒಂದು ದುರುದ್ದೇಶನೇ ಇದೆ ಯುವರ್ ಆನರ್. ಇದ್ರ ಹಿಂದೆ ದಯಾನಂದರಂತ ಗಣ್ಯ ವ್ಯಕ್ತಿ ಚಾರಿತ್ರ ವಧೆ ಕೂಡ ಮಾಡೋದ್ ಪ್ರಯತ್ನ ನಡೆದಿದೆ ಮೈ ಲಾರ್ಡ್. ಹೀಗೆ ಮಾಡಿದ್ರೆ ನಿಮಗೆ ಕೈ ತುಂಬಾ ಹಣ ಸಿಗುತ್ತೆ ಅಂತ ಶ್ರುತಿ ಕುಟುಂಬಕ್ಕೂ ಯಾರೋ ಹೇಳ್ಕೊಟ್ಟು ಮಾಡ್ತಿರೋ ಕೆಲಸ ಇದು. ಇದ್ರ ಹಿಂದೆ ಇರತಕ್ಕಂತ ಕುತಂತ್ರಿಗಳನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಪತ್ತೆ ಹಚ್ಚಬೇಕು. ಅದ್ರ ಹಿಂದೆ ಇರತಕ್ಕಂತ ಸತ್ಯವನ್ನ ನಾವು ಬಯಲಿಗೆ ಎಳಿಬೇಕಾಗುತ್ತೆ ಅವರ ಆನರ್. ಮಾರೇನಹಳ್ಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ಶ್ರುತಿ ಇದ್ದಾಗ ಸಂಜಯ್ ಬೆಂಗಳೂರಿನಲ್ಲೇ ಇರ್ಲಿಲ್ಲ. ಅವರು ತಮ್ಮ ತಂದೆ ಕಾರ್ಯ ನಿಮಿತ್ತವಾಗಿ ದಾವಣಗೆರೆಗೆ ಹೋಗಿದ್ರು. ಅದಕ್ಕೆ ಬೇಕಾದ ಸಾಕ್ಷಿ ಆಧಾರಗಳು ಇಲ್ಲಿವೆ ಯುವರ್ ಆನರ್. ದಾವಣಗೆರೆಯಲ್ಲಿ ತಾನು ಸ್ಟೇ ಮಾಡಿದ್ದಕ್ಕೆ ಹೋಟೆಲ್ ಬಿಲ್ಸ್, ದಾವಣಗೆರೆಯಲ್ಲಿ ತನ್ನ ಕಾರಿಗೆ 3 ಸಲ ಪೆಟ್ರೋಲ್ ಹಾಕಿದ್ದಕ್ಕೆ ಪೆಟ್ರೋಲ್ ಬಿಲ್ಸ್, ದಾವಣಗೆರೆಯಿಂದ ತನ್ನ ತಂದೆಗೆ ಎಸ್ಟಿಡಿ ಮಾಡಿದ್ದಕ್ಕೆ ಎಸ್ಟಿಡಿ ಬಿಲ್ಸ್ ಇಲ್ಲಿದೆ. ಇದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯುವರ್ ಆನರ್, ದಾವಣಗೆರೆಯಲ್ಲಿ ತನ್ನ ತಂದೆ ಭಾಗವಹಿಸಬೇಕಾದ ಕಾರ್ಯಕ್ರಮಕ್ಕೆ ತಂದೆಯ ಪರವಾಗಿ ತಾನು ಭಾಗವಹಿಸಿದ್ದಕ್ಕೆ ದಾಖಲೆ ಇಲ್ಲಿದೆ. ಲೈಕ್ ಪೇಪರ್, ಪ್ರೆಸ್ ರಿಪೋರ್ಟ್, ಫೋಟೋಗ್ರಾಫ್ಸ್ ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ನೋ ಯುವರ್ ಆನರ್, ಸಂಜಯ್ ಯಾವ ದಾವಣಗೆರೆಗೂ ಹೋಗ್ಲಿಲ್ಲ, ಎಲ್ಲೂ ಹೋಗ್ಲಿಲ್ಲ, ಬೆಂಗಳೂರಲ್ಲೇ ಇದ್ದ. ಶ್ರುತಿ ಬೆನ್ ಹಿಂದೆ ಬಿದ್ದಿದ್ದ. ಶ್ರುತಿನ ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದ ಈ ಸಂಜಯ್. ನನಗ್ ಸಿಗದೆ ಇರೋ ನೀನು ಬೇರೆ ಯಾರಿಗೂ ಸಿಗಬಾರ್ದು ಅಂತ ಹಾಕೋಕ್ ಮೊದಲು ಹೇಳಿದಾನೆ. ಪೊಲೀಸ್ ಆಫೀಸರ್ ಭಗವಾನ್ಗೆ ಕೊಟ್ಟಿರೋ ಹೇಳಿಕೆಯಲ್ಲಿ ನಾನೇ ಶ್ರುತಿ ಹಾಕಿದ್ದು ಅಂತಾನೂ ಹೇಳಿದಾನೆ. ಅರ್ಧ ಗಂಟೆ ಮೊದಲು ಸಂಡೇ ಬಜಾರಲ್ಲಿ ರಂಗ ನಾನೇ ಸಂಜಯ್ಗೆ ಅಂತ ಪೊಲೀಸ್ ಹೇಳಿಕೆನಲ್ಲಿ ಒಪ್ಕೊಂಡಿದ್ದಾನೆ. ಇದಕ್ಕೆ ಮೊದಲು ಶ್ರುತಿ ಹೇಳಿಕೆನೂ ಕೂಡ ತಮ್ಮ ಗಮನಕ್ಕೆ ತರಲಾಗಿದೆ ಯುವರ್ ಆನರ್. ಸುಳ್ಳು ಯುವರ್ ಆನರ್, ಇದು ಶುದ್ಧ ಸುಳ್ಳು. ಪೊಲೀಸ್ ಆಫೀಸರ್ ಭಗವಾನ್ ಅವರು ಆಪಾದಿತರನ್ನ ವಿಚಾರಣೆ ಮಾಡುವಾಗ ಯಾವ ರೀತಿ ಹಿಂಸೆ ಕೊಡ್ತಾರೆ ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ. ಅದೇ ರೀತಿ ಸಂಜಯ್ನ ರಂಗನ್ನ ಹೊಡೆದು ಬಡ್ದು ಹೆದರಿಸಿ ಹಿಂಸೆ ಕೊಟ್ಟು ಒಂದು ಸುಳ್ಳನ್ನ 100 ಸಲ ನಿಜ 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 ಅಂತ ಹೇಳಿಸಿ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಈ ಆಫೀಸರ್. ಮತ್ತೊಂದು ಮುಖ್ಯವಾದ ಪಾಯಿಂಟ್ ಯುವರ್ ಆನರ್, ರಂಗ ಅನ್ನೋ ಈ ವ್ಯಕ್ತಿ ಸಂಡೆ ಬಜಾರ್ನಲ್ಲಿ ವ್ಯಾಪಾರ ಮಾಡೋದಿಲ್ಲ. ಇವನು ವ್ಯಾಪಾರ ಮಾಡೋದೆಲ್ಲ ಹಳೆ ಕಬ್ಬಿಣದ ಸಾಮಾನುಗಳು. ಹೀಗಾಗಿ ಸಂಜಯ್ ನಿರಪರಾಧಿ. ಹೌದು ಯುವರ್ ಆನರ್, ACP ಭಗವಾನ್ ಅವರು ನನ್ನನ್ನು ಸ್ಟೇಷನ್ಗೆ ಕರ್ಕೊಂಡೋಗಿ ಟಾರ್ಚರ್ ಮಾಡಿ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ನಾನು ಯಾರಿಗೂ ಏನಂತ ಗೊತ್ತಿಲ್ಲ. ನಾನು ಸಂಡೇ ಬಜಾರಲ್ಲಿ ಹಳೆ ಕಬ್ಬಣ ಮಾಡ್ತೀನಿ. ನಾನು ನೋಡ್ಲೇ ಇಲ್ಲ. ACP ಭಗವಾನ್ ಅವರು ಸ್ಟೇಷನ್ ಕರೆದು ಹಾಗಂತ ಹೇಳಿಕೆ ಕೊಡು ಅಂತ ಹೇಳಿದ್ರು. ನೋಡದೆ ಇರೋದನ್ನ ನೋಡದೆ ಅಂತ ಹೇಗೆ ಹೇಳಿ? ಆಪಾದಿತ ಸಂಜಯನೇ ಶ್ರುತಿಯ ಮೇಲೆ ಹಾಕಿದ್ದಾನೆ ಅಂತ ಹೇಳುವುದಕ್ಕೆ ಪ್ರತ್ಯಕ್ಷ ಸಾಕ್ಷ್ಯಾಧಾರಗಳಿಲ್ಲದಿರುವುದರಿಂದ, ಇಲ್ಲಿ ನಡೆದಿರುವ ವಾದ ವಿವಾದಗಳಿಂದ ಸಂಜಯನ ಮೇಲೆ ಯಾವುದೇ ರೀತಿಯ ಅನುಮಾನಗಳು ಹುಟ್ಟುತ್ತಿಲ್ಲವಾದ್ದರಿಂದ ಈ ಮೊಕದ್ದಮೆಯಿಂದ ಸಂಜಯನನ್ನು ಆಪಾದಿತ ಅಲ್ಲ, ಅಪರಾಧಿ ಅಲ್ಲ ಎಂದು ತೀರ್ಮಾನಿಸಿ ಬಿಡುಗಡೆಗೊಳಿಸಲಾಗಿದೆ. ಅಲ್ಲ, ಪೊಲಿಟಿಕಲ್ ಫೀಲ್ಡ್ ಇಂದ ಹಿಡಿದು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ವರೆಗೂ ಈ ಭಗವಾನ್ ಯಾವ ಮಹಾ ದೊಡ್ಡ ಮನುಷ್ಯ ಅಂತ ಇವನ್ನ ಕಂಡ್ರೆ ಎಲ್ರು ಹೀಗೆ ಹೆದರ್ಕೋತಾರೆ. ನಮ್ಮ ಹತ್ರ ಇದೆಲ್ಲ ನಡೆಯಲ್ಲ. ನೋಡಿದ್ಯಾ ನನ್ನ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ನಿನ್ನ ಹ್ಯಾಕ್ ಬಿಡಿಸ್ಕೊಂಡ್ ಬಂದೆ ಅಂತ. ನೀನೇನಕ್ಕೂ ಹೆದರ್ಕೋಬೇಡ, ಆರಾಮಾಗಿರು. ನಾನಿರೋ ತನಕ ಏನಕ್ಕೂ ಭಯ ಪಡ್ಬೇಡ. ಡ್ಯಾಡಿ, ಬಾಡಿ ಫುಲ್ ಹೀಟ್ ಆಗ್ಬಿಟ್ಟಿದೆ. ಚಿಲ್ಡ್ ಬಿಯರ್ ಹಾಕಿ ಡ್ಯಾಡಿ, ಕುಡಿಬೇಕು. ಕುಡಿ ಕುಡಿ ನನ್ ಮಗನೇ, ಕುಡಿ. ಮಜ್ಜಾ ಮಾಡ್ತಾ ಇರ್ಬೇಕು. ಎತ್ತು. ಅದೇಕ್ ಸಾಧ್ಯ? ಇವತ್ತು ಬೆಳಿಗ್ಗೆ ತಾನೇ ಭಗವಾನ್ ದಾವಣಗೆರೆಯಿಂದ ಬಂದಿದ್ದಾನೆ. ನಿನ್ನೆ ಬಂದು ನಿಮ್ಮ ಮಗನ ಮೇಲೆ ತಿಳಿಸಿದ್ದಾನೆ ಅಂತ ಹೇಳ್ತಾ ಇದ್ದೀರಾ? ಹೌ ಇಟ್ ಇಸ್ ಪಾಸಿಬಲ್? ಏನ್ ಸರ್ ಎಲ್ಲ ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ಹಂಗಾದ್ರೆ ನಾನು ಹೇಳ್ತಾರೋ ಸುಳ್ಳ? ಮತ್ತೆ
ಭಗವಾನ್ ದಾವಣಗೆರೆಗೆ ಹೋಗಿದ್ದ ಅಂತ ನಾನು ಹೇಳ್ತಾ ಇರೋ ಸುಳ್ಳ? ಮಿಸ್ಟರ್ ಕಮಿಷನರ್, ಬೇರೆ ಯಾರ ಹತ್ರ ಅದು ಈ ಟ್ಯಾಕ್ಟಿಕ್ಸ್ ಎಲ್ಲ ಯೂಸ್ ಮಾಡಿ ನನ್ನ ಹತ್ರ ನಡೆಯಲ್ಲ. ನಿಮ್ಮ ಆಫೀಸರು ನನ್ನ ಮಗನ್ ಹಾಕಿದ್ದಾನೆ. ನೀವೇ ಅವನ್ನ ಸಸ್ಪೆಂಡ್ ಮಾಡಿ ಆಕ್ಷನ್ ತಗೋತೀರಾ, ಇಲ್ಲ ನಾನೇ ಅವನಿಗೊಂದು ಗತಿ ಕಾಣಿಸ್ಲಾ? ಸರ್, ACP ಭಗವಾನ್ ಬರ್ತಾ ಇದ್ದಾನಂತೆ, ವಿಚಾರಿಸ್ಕೊಳ್ಳಿ. ಸರ್, ನನ್ನನ್ನ ಬರೇ ಕೇಳಿದ ಉದ್ದೇಶ ನಿನ್ನ ಜಾತಕದ ಪುಟ ತೆಗೆದು ನಿನ್ ಭವಿಷ್ಯ ಹೇಳೋದಕ್ಕೆ. ನನ್ನ ಮಗನ ಮುಖದ ಮೇಲೆ ಬಿಟ್ಟು ಈ ಏನು ಗೊತ್ತಿಲ್ಲದೆ ಒಂಥರ ಪೋಸ್ ಕೊಡ್ತಾ ಇದೀಯಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನನಗೂ ಕಿವಿ ಕೇಳಿಸುತ್ತೆ. ಸ್ವಲ್ಪ ಮೆತ್ತಗೆ ಮಾತಾಡಿ. ಇದು ಕಮಿಷನರ್ ಚೇಂಬರ್, ಸ್ವಲ್ಪ ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಪೊಲೀಸ್ ಆಫೀಸರ್ ಆಗಿ ನೀವೇ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಿಲ್ಲ, ನಮ್ಮ ಸಾಹೇಬ್ರ ಬಗ್ಗೆ ಹೇಳ್ತೀರೇನ? ಏಯ್, ಅವರು ನಿನಗ್ ಸಾಹೇಬ, ನನಗಲ್ಲ. ನಾನು ನನ್ನ ಕರ್ತವ್ಯಕ್ಕೆ ನಿಷ್ಠೆಗೆ ಸ್ವಾಭಿಮಾನಕ್ಕೆ ಸಾಹೇಬ. ನೀನ್ ಬೇಕಾದ್ರೆ ಅವ್ರನ್ನ ನಿನ್ ಮನೇಲಿ ಇಟ್ಕೊಂಡು ದಿನಾಗಲೂ ಕೈ ಕಲಿಸ್ಕೊಂಡು ಮಸಾಜ್ ಮಾಡ್ತಾ ಇರು, ನನಗೆ ಹೇಳ್ಬೇಡ. ಏಯ್, ನೀನು ಜಾಸ್ತಿ ಮಾತಾಡ್ತಾ ಇದೀಯಾ? ಮಿಸ್ಟರ್ ದಯಾನಂದ್, ನೀನ್ ಏನು ಅಂತ ನನಗ್ ಗೊತ್ತು. ಪಬ್ಲಿಕ್ ದುಡ್ಡನ್ನ ನುಂಗಾಕಿ ದಿನಾ ಕೋರ್ಟ್ ಮೆಟ್ಲ ತಿಳಿತಾ ಇದೆಯಲ್ಲ. ಜಾಸ್ತಿ ಮಾತಾಡಿದ್ರೆ ಇನ್ನೂ ನಿನ್ನ ಹಣೆ ಬರಹನ ಹೊರಗಡೆ ಇಡ್ಬೇಕಾಗುತ್ತೆ. ಏಯ್, ಎಲ್ರ ಹಣೆ ಬರಹ ಬರೆಯೋದಕ್ಕೆ ನೀನೇನ್ ಬ್ರಹ್ಮನೇನೋ? ಡಿಪಾರ್ಟ್ಮೆಂಟ್ ಅಲ್ಲಿ ನೀನೇನ್ ಹಿಟ್ಲರ? ನೋಡು, ಪವರ್ ಇದೆ ಅಂತ ಪಾಲಿಟಿಷಿಯನ್ಸ್ ನ ಎದುರು ಹಾಕೊಂಡ್ರೆ ಪಬ್ಲಿಕ್ ನಿನ್ನ ಹುಚ್ಚು ನಾಯಿ ಹೊಡೆದಂಗ್ ಹೊಡಿತಾರೆ. ಮೈಂಡ್ ಇಟ್. ಮಿಸ್ಟರ್ ದಯಾನಂದ್, ಒಂದ್ ಕೆಲಸ ಮಾಡೋಣ, ನಾನು ನೀನಿಬ್ರು ಪಬ್ಲಿಕ್ ಅಲ್ಲಿ ಪಾದಯಾತ್ರೆ ಹೋಗೋಣ. ಅಲ್ಲಿ ಹುಚ್ಚು ನಾಯಿ ನಾನು ಆಗ್ತೀನೋ ಇಲ್ಲ ನೀನ್ ಆಗ್ತೀಯ ಅಂತ ಜನ ಡಿಸೈಡ್ ಮಾಡ್ತಾರೆ. ಬರ್ತೀಯಾ? ತಾಕತ್ತಿದ್ಯಾ? ಕಮಿಷನರ್, ಇವ್ ನನ್ನ ಕಣ್ಣು ಮುಂದೆನೆ ನನ್ನ ಮಗನ ಮುಖ ಹಾಕಿದಾನೆ. ನೀವ್ ಆಕ್ಷನ್ ತಗೋದಿರೋ ಇಲ್ವೋ? ನೋಡಿ ಸರ್, ಈ ಭಗವಾನ್ ನಿಮ್ ಮಗನ ಮೇಲೆ ಆಗ್ತಾ ಅಂತ ವಿತ್ ಎವಿಡೆನ್ಸ್ ಪ್ರೂವ್ ಮಾಡಿ ಐ ವಿಲ್ ಟೇಕ್ ಆಕ್ಷನ್. ಇಷ್ಟಕ್ಕೆ ನೀನ್ ಗೆದ್ದೆ ಅಂತ ಅನ್ಕೋಬೇಡ. ಗುಂಡಿಗೆ ಇರೋ ಗಂಡು ಯಾವಾಗ್ಲೂ ಗೆದ್ದೇ ಗೆಲ್ತಾನೆ. ಆ ಗುಂಡಿಗೆನ ಕತ್ತಿಯಿಂದ ತಿವಿದ್ರೆ ಚೂರ್ ಚೂರ್ ಆಗುತ್ತೆ. ನ್ಯಾಯಕ್ಕೋಸ್ಕರ ಕತ್ತಿ ಅಂಚಿನ ಮೇಲೆ ನಡೆಯೋ ಕ್ಷತ್ರಿಯ ನಾನು. ಈ ಕ್ಷತ್ರಿಯರು ಬ್ರಿಟಿಷರು ಗುಂಡಿನ ಶಬ್ದಕ್ಕೆ ಹೇಳ್ದೆ ಅಡ್ರೆಸ್ ಇಲ್ದೆ ಹೊಟ್ಟೋದ್ರು ಗೊತ್ತಾ? ಹುಟ್ಟೋವಾಗ ಅಡ್ರೆಸ್ ಕೇಳ್ಕೊಂಡು ಹುಟ್ಟಲ್ಲ, ಸತ್ತ ಮೇಲೆ ಅಡ್ರೆಸ್ ಕೇಳ್ಕೊಂಡು ಹೋಗಲ್ಲ. ಸಾಯೋದಕ್ಕೆ ಇದ್ರವನಲ್ಲ ಈ ಭಗವಾನ್. ಓಹೋ, ನೀನೇನ್ ಮೃತ್ಯುಂಜಯನಾ? ನಾನಷ್ಟು ದೊಡ್ಡವನಲ್ಲ. ನಾನ್ ನ್ಯಾಯವಾಗಿರೋವರೆಗೂ ನಂದೇ ಜಯ. ಹೌದಾ? ಇವತ್ತಿಂದಾನೇ ನಿನ್ನ ಕೊನೆಕ್ಷನ್ಗಳನ್ನ ಎಣಿಸ್ತಾ ಇರು. ನಾನು ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ವಲ್ಪ ವೀಕ್. ನನ್ನ ಅಪೋಸ್ ಮಾಡೋರು ಹೆಣ ಉರುಳಿಸೋದ್ರಲ್ಲಿ ನಾನ್ ತುಂಬಾ ಸ್ಟ್ರಾಂಗು. ಐ ಟು ಪ್ರಿಫರ್ ಟು ಕಿಲ್ ಎ ಸಿಂಗಲ್ ಲಯನ್ ದೆನ್ 100 rats. ಸ್ಟ್ರಾಂಗ್ ಆಗಿರೋನ್ ಅಟ್ಯಾಕ್ ಮಾಡಿ ಮಟ್ಟ ಹಾಕೋದ್ರಲ್ಲೇ ನನಗೆ ಸಿಗೋದು ಥ್ರಿಲ್. ಐ ವಿಲ್ ಹಂಟ್ ಯು ಡೌನ್. ಮೈಂಡ್ ಇಟ್. ಮಿಸ್ಟರ್ ಭಗವಾನ್ ಸರ್, ಬ್ರೇಕ್ಫಾಸ್ಟ್ ಆಯ್ತಾ ನಿಮ್ದು? ಇಲ್ಲ ಸರ್, ನಿಮ್ದು? ನಂದು ಆಗಿಲ್ಲ. ಮಲ್ಲಿಗೆ ಇಡ್ಲಿ, ದಾವಣಗೆರೆ ಬೆಣ್ಣೆ ದೋಸೆ ತರಿಸಿದೀನಿ, ಬನ್ನಿ ಜೊತೆಲಿ ಮಾಡೋಣ. ಓಕೆ ರಘುನಾಥ್, ಬನ್ರಿ ಸರ್. ಏನಲ್ಲಿ ನಮ್ ಸಾಹೇಬ್ರ ಮಗನಿಗೆ ಆಗ್ತೀಯಾ? ಏನು ಯಾವಾಗ್ಲೂ ಅವ್ರಿಗೆ ಎಗನೆಸ್ಟ್ ಆಗಿ ಮಾತಾಡ್ತಾ ಇರ್ತೀಯಾ? ಈಗ ನಿನಗೋಸ್ಕರ 3 ಅಡಿ 6 ಅಡಿ ಗುಂಡಿ ತೆಗೆದು ಬಂದಿದೀವಿ. ಈಗ ನಿನ್ನ ತಗೊಂಡು ಮುಚ್ಚೋದು ಒಂದೇ ಬಾಕಿ ಇರೋದು.
ಇನ್ಮೇಲೆ ಯಾವತ್ತೂ ಡಿಪಾರ್ಟ್ಮೆಂಟ್ ಮೋಸ ಮಾಡಲ್ಲ, ಇಂಥ ಕ್ರಿಮಿನಲ್ಸ್ ಸಪೋರ್ಟ್ ಮಾಡಲ್ಲ. ನಿಮ್ಮಪ್ಪ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊರಟಾದ್ರಲ್ಲೇ. ಏನಮ್ಮ ಇಲ್ಲೇ ಇದ್ದೀಯಾ? ಇನ್ನು ದುಡ್ಡು ತರಕ್ ಹೋಗ್ಲಿಲ್ವ ನೀನು? ನಾವು ಬಡವ್ರ ಕಣಪ್ಪ, ನಿನ್ ಪುಣ್ಯ ಬರುತ್ತೆ, ಈ ಪಾಡಿನ ಗಾಡಿಗೆ ಹಾಕೊಡಪ್ಪ. ನನಗೆ ದುಡ್ಡು ಇಂಪಾರ್ಟೆಂಟ್. ನಿನ್ ಪುಣ್ಯ ಕಟ್ಕೊಂಡು ನಾನೇನ್ ಮಾಡ್ಲಿ? ನಾನ್ ಕೇಳಿದ್ 800 ರೂಪಾಯಿ ಕೊಡ್ ಮೊದ್ಲು. ನನ್ನ ಹತ್ರ ಬಿಡುಗಾಸು ಇಲ್ಲ, ಇನ್ 800 ರೂಪಾಯಿ ಎಲ್ಲಿಂದನಪ್ಪ ತರ್ಲಿ? ನೋಡಪ್ಪ ಹೋಗಮ್ಮ, ದುಡ್ಡು ತಗೋಮ್ಮ ಮೊದ್ಲು. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ. ಎಷ್ಟು ಕೊಡ್ಬೇಕು ಅವರು? 800. 800 ತಗೋ, ಎಣಿಸ್ಕೋ. ಸಮಾಧಾನಮ್ಮ. ಏನಾಗಿತ್ತು ಅವ್ರಿಗೆ ಸರ್? ಸರಿಯಾಗಿದ್ಯಾ? ಸರಿಯಾಗಿದೆ ಸರ್. ಇನ್ನೇನು ಸರ್, ನಿಮ್ ರಿಲೇಷನ್? ಅದೆಲ್ಲ ನಿನ್ಗೆ ಯಾಕೆ? ದುಡ್ಡು ಬಂದಾಯ್ತಲ್ಲ, ಹೋಗ್ತಾ ಇರ್ಬೇಕು ಸರ್. ಗಾಡಿ ಏನ್ ಬೇಡ, ಏನ್ ಬೇಡ, ಹೋಗು. ಇದ್ಯಾಕ್ ಬುದ್ಧಿ ಗಾಡಿನ ಬೇಡ ಅನ್ಬಿಟ್ರೆ? ಈ ಬಾಡಿಗೆ ಹೆಣ ಹೊತ್ಕೊಂಡು ಹೋಗೋ ಗಾಡಿ ಬೇಕಾಗಿಲ್ಲ, ಆಂಬುಲೆನ್ಸ್. ಆಂಬುಲೆನ್ಸ್? ಹೌದು. ಈ ಬಾಡಿನ ಮತ್ತೆ ಪೇಷಂಟ್ ಆಗಿ ಇದೇ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಇಲ್ಲಿರೋ ಕ್ರಿಮಿನಲ್ಸ್ನೆಲ್ಲ ಮಟ್ಟ ಹಾಕ್ತೀನಿ. ಒಂದ್ ನಿಮಿಷ ಒಳಗಡೆ ಸೀನಿಯರ್ ಡಾಕ್ಟರ್ ಇದಾರೆ, ಹೋಗಿ ಕರ್ಕೊಂಡ್ ಬರ್ತೀನಿ. ಇಲ್ಲೇ ಹೋಗಿ ಸರ್, ಬೇಗ. ಬಹಳ ಸೀರಿಯಸ್ ಆಗಿದೆ, ಹೇಗಾದ್ರೂ ಮಾಡಿ ಉಳಿಸಿ ಪ್ಲೀಸ್. ಸರ್, ನಿಮ್ ಪೇಷಂಟ್ ಏನೂ ಆಗಲ್ಲ, ನಮ್ ಡಾಕ್ಟರ್ ತುಂಬಾ ಚೆನ್ನಾಗಿ ನೋಡ್ತಾರೆ. ಹೋಗಿ ಸರ್ ಬೇಗ. ಏನಾಗಿದೆ ಅವ್ರಿಗೆ? ಡಾಕ್ಟರ್ ಸರ್ ನೋಡಿ, ಇವ್ರು ನಮ್ಮಣ್ಣ, ಇವ್ರು ಸ್ವಲ್ಪ ಕುಡಿಯೋ ಚಟ ಆಯ್ತು, ಬೆಳಿಗ್ಗೆ ಜ್ಞಾನ ತಪ್ಪಿದ್ದೋಗ್ಬಿಟ್ರು. ನೋಡಿ, ದುಡ್ಡು ಎಷ್ಟೇ ಖರ್ಚಾಗಲಿ ಪರವಾಗಿಲ್ಲ, ನಾನ್ ಕೊಡ್ತೀನಿ. ಹೇಗಾದ್ರೂ ಮಾಡಿ ಇವ್ರು ಪ್ರಾಣ ಉಳಿಸಿ ಡಾಕ್ಟರ್ ಪ್ಲೀಸ್. ಸರ್, ದಯವಿಟ್ಟು ಹೇಗಾದ್ರೂ ಕಾಪಾಡಿ. ನೀವೇನು ಯೋಚನೆ ಮಾಡಬೇಡಿ. ಡಾಕ್ಟರ್ ಚಂದ್ರಕಾಂತ್ ಸರ್, ಪೇಷಂಟ್ ಕರ್ಕೊಂಡು ನಡೀರಿ. ಸರಿ ಸರ್, ನಡೀರಿ ಬೇಗ, ಫಾಸ್ಟ್. ನೀವಿಲ್ಲೇ ಡಾಕ್ಟರ್ ಚಂದ್ರಕಾಂತ್ ಸರ್, ಪೇಷಂಟ್ ಬರ್ಬೇಕಾದ್ರೆ ಸತ್ತೋಗಿದ್ದಾನೆ. ಇದು ಅವ್ರಿಗೆ ಗೊತ್ತಿಲ್ಲ, ಅವನಿನ್ನ ಬದುಕಿದಾನೆ, ಬದುಕಕ್ಕೋಸ್ಕರ ಡಾಕ್ಟರ್ ಪ್ರಯತ್ನ ಮಾಡ್ತಿದಾರೆ ಅಂತ ತಿಳ್ಕೊಂಡಿದ್ದಾನೆ. ಇದನ್ನ ನೀವು ಎನ್ಕ್ಯಾಶ್ ಮಾಡ್ಕೋಬೇಕು. ಸರ್, ನೀವೇನು ಯೋಚನೆ ಮಾಡಬೇಡಿ ಸರ್, ಎಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ. ಓಕೆ. ನೋಡಿ ಮಿಸ್ಟರ್, ಕೌಂಟರ್ಗೆ ಹೋಗಿ 50,000 ರೂಪಾಯಿ ಕ್ಯಾಶ್ ಕಟ್ಬಿಟ್ಟು ಬನ್ನಿ. 50,000 ರೂಪಾಯಿ ಯಾಕೆ ಸರ್? ನಾವು ಪೇಷಂಟ್ ನ ಅಡ್ಮಿಟ್ ಮಾಡ್ಕೋಬೇಕು. ಡಾಕ್ಟರ್ ಎಲ್ಲ ಟ್ರೀಟ್ ಮಾಡ್ತಾ ಇದ್ದಾರೆ. ಹೋಗಿ ಹೋಗಿ, ಟೈಮ್ ಆಗ್ತಾ ಇದೆ. ಹೋಗಿ ಸರ್. ಸಿದ್ಧಾರ್ಥ, ಇಲ್ಲೇ ಇರು. ನೀವು ಹೋಗಿ ಸರ್. ಆಯ್ತು ಸರ್, ಆಯ್ತು ಸರ್. ಎಂತ ಅನ್ಯಾಯ ಆಗೋಯ್ತಲ್ಲಪ್ಪ. ಸಮಾಧಾನ ಮಾಡ್ಕೊಳ್ಳಿ. ಎಲ್ಲ ಗಮನ ಇಟ್ಟು ಕೇಳಿ. ಪೇಷಂಟ್ ಬದುಕಿದಾನೆ ಅಂತ ಅವ್ರಿಗೆ ಗೊತ್ತಾಗಬೇಕು, ಆತರ ಎಲ್ಲ ನಾಟಕ ಆಡ್ಬೇಕು. ಡಾಕ್ಟ್ರು ಅವನ್ನ ಬದುಕೋದಕ್ಕೆ ಬಹಳ ಪ್ರಯತ್ನ ಪಡ್ತಿದ್ದಾರೆ ಅಂತ ಅನ್ಕೋಬೇಕು. ಏನಂತೀರಾ? ಹೋಗಿ, ಎಲ್ಲ ಹೋಗಿ. ಏನಂತೆ ಸರ್? ಪೇಷಂಟ್ ನ ಅಡ್ಮಿಟ್ ಮಾಡ್ಕೊಂಡವ್ರಂತೆ. ಓಹ್, ನೋಡಿ, ಈಗ ತಾನೇ ಒಂದು ಎಮರ್ಜೆನ್ಸಿ ಕೇಸ್ ಬಂತಲ್ಲ, ಶೇಖರ್ ಅಂತ. ಹೌದು, ಇದು ಅವ್ರ ಅಡ್ಮಿಷನ್ ಚಾರ್ಜ್. ಪೇಷಂಟ್ ಹೆಸರಲ್ಲಿ ರಿಸಿಪ್ಟ್ ಹಾಕಿ. ಓಕೆ ಸರ್. ಸರ್, ರಿಸಿಪ್ಟ್. ನಿಜವಾಗ್ಲೂ ನೀವೆಲ್ಲ ಬಹಳ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ದೀರಾ. ಭಗವಾನ್, ದುಡ್ಡು ಕಟ್ ಬಂದ್ಯಾ? 50,000 ರೂಪಾಯಿ ಕಟ್ಬಿಟ್ಟು ಬಂದೆ. ಆಮೇಲೆ ನಮ್ಗೆಲ್ಲ ಸ್ವಲ್ಪ ಜಾಸ್ತಿ ವ್ಯವಸ್ಥೆ ಆಗ್ಬೇಕಲ್ಲ. ಒಂದ್ ಕೆಲಸ ಮಾಡೋಣ, ಒಬ್ಬ ಸ್ಪೆಷಲ್ ಡಾಕ್ಟರ್ನ ಆಪರೇಷನ್ ಕರ್ಸ್ಬೇಕು ಅಂತ 2 ಲಕ್ಷ ಕೂಯ್ದ್ರೆ ಹೆಂಗೆ? ಅಯ್ಯೋ, ಅದ್ ಮಾಡಲೇಬೇಕು, ಇಲ್ಲಾಂದ್ರೆ ನಮ್ಗೆ ವರ್ಕ್ ಮಾಡಬೇಕಲ್ಲ ಡಾಕ್ಟ್ರೆ. ನನಗೆ ಸರಿಯಾದ ಶಿಕ್ಷೆ ಕಡೆ ನೀನು. ಡಾಕ್ಟರ್, ಹೇಗಾದ್ರೂ ಮಾಡಿ ನಮ್ಮ ಮಣ್ಣನ್ನು ಉಳಿಸ್ಕೊಡಿ. ನೋಡಿ, BP ಜಾಸ್ತಿ ಆಗಿದೆ, ಕಡಿಮೆ ಆಗೋದಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಆಮೇಲೆ ಆಪರೇಷನ್ ಮಾಡ್ತೀನಿ. ಆಪರೇಷನ್ಗೆ ತುಂಬಾ ದುಡ್ಡು ಖರ್ಚಾಗುತ್ತಲ್ಲ, ಏನ್ ಮಾಡ್ತೀರಿ? ಸರ್, ಆಗ್ಲಿ ಸರ್, ಎಷ್ಟೇ ಖರ್ಚಾಗ್ಲಿ ಪರವಾಗಿಲ್ಲ, ಒಟ್ಟೆಲ್ಲ ಮಣ್ಣ ಉಳಿಬೇಕು ಸರ್ ನಮಗೆ. ಓಕೆ, ಅದಕ್ಕೋಸ್ಕರ ನಾನು ಆಪರೇಷನ್ ಮಾಡಲ್ಲ, ಒಬ್ಬ ದೊಡ್ಡ ಸ್ಪೆಷಲಿಸ್ಟ್ ಸರ್ಜನ್ ಕರೆಸ್ತಾ ಇದ್ದೀನಿ. ಓಕೆ, ಕರೆಸಿ ಸರ್. ಸರ್ಜನ್ ಕರೆಸ್ತಾ ಇದ್ದಾರೆ. ಸರ್ಜನ್. ಹಲೋ, ಡಾಕ್ಟರ್ ವರ್ಮಾ ಅವ್ರಿಗೆ ಕರೆಕ್ಟ್ ಮಾಡಿ. ವರ್ಮಾ ಅವ್ರು ಆಪರೇಷನ್ ಮಾಡಿದ್ರೆ ಖಂಡಿತ ಉಳಿತಾನೆ, ಯೋಚನೆ ಮಾಡಬೇಡಿ. ಆಯ್ತು ಸರ್. ಓಕೆ, ಓಕೆ. ಹಲೋ ಡಾಕ್ಟರ್ ವರ್ಮಾ, ನಾನಪ್ಪ ಮೌಳಿ. ಅಡ್ಮಿಷನ್ ಫೀಸ್ ಎಷ್ಟು ಕಟ್ಟಿದ್ದೀರಾ ಸರ್? ಅದು 50,000 ರೂಪಾಯಿ ಕಟ್ಟಿದೆ. ನೋಡಿ, ಬಿಲ್ ಕೊಡ್ತಾರೆ ಸರ್. ನಮ್ ಡಾಕ್ಟ್ರು ನಿಮ್ ಪೇಷಂಟ್ ನ ಖಂಡಿತ ಉಳಿಸ್ತಾರೆ ಸರ್. ಓಕೆ, ನೀವು ನಮ್ಮನ್ನ ಗಮನಿಸ್ಕೊಂಡ್ರೆ ನಿಮ್ ಪೇಷಂಟ್ ನ ನಾವು ಚೆನ್ನಾಗಿ ನೋಡ್ಕೋತೀವಿ ಸರ್. ಆಯ್ತಾಯ್ತು. ಅವ್ರನ್ನೆಲ್ಲ ಗಮನಿಸ್ಕೊಂಡ್ಮೇಲೆ ನಿಮ್ಮನ್ನು ಗಮನಿಸ್ಕೊಳ್ಳೋಣ. ಡೆಫಿನೆಟ್ಲಿ ನಿಮ್ಮನ್ನು ಬಿಡಕ್ಕಾಗತ್ತಾ? ಗಮನಿಸ್ಕೊಳ್ಳೋಣ. ಯಾಕೆಂದ್ರೆ ಇವ್ರನ್ನೆಲ್ಲ ವಿಚಾರಿಸ್ಕೊಂಡಿದ್ದಾದ್ಮೇಲೆ ಇವನಿಗೆ ಫೈನಲ್ ಟಚ್ ಕೊಡ್ಲೇಬೇಕಲ್ಲ. ಸರ್, ನೋಡಿ ಮಿಸ್ಟರ್,
ಈ ಸ್ಲಿಪ್ ಅಲ್ಲಿ ಇರೋ ಮೆಡಿಸಿನ್ ಎಲ್ಲ ಇಮಿಡಿಯೇಟ್ ಆಗಿ ತಗೊಂಬನ್ನಿ. ಹೌದಾ? ಆಪರೇಷನ್ ಶುರು ಮಾಡ್ಬೇಕು. ಸರ್ ಇದ್ರಲ್ಲಿ ಬರ್ದಿರೋ ಎಲ್ಲ ಐಟಮ್ಸ್ ಇದೇ ಆಸ್ಪತ್ರೆಯಲ್ಲಿ ಸಿಗುತ್ತಲ್ವಾ? ಕೆಲವು ಸಿಗುತ್ತೆ, ಅವು ಸ್ಟ್ಯಾಂಡರ್ಡ್ ಆಗಿರೋಲ್ಲ. ನಾನೊಂದು ಮೆಡಿಕಲ್ ಸ್ಟೋರ್ ಅಡ್ರೆಸ್ ಹೇಳ್ತೀನಿ, ನೀವು ಅಲ್ಲಿಂದ ತಗೊಂಬನ್ನಿ. ಸರ್ ಆಸ್ಪತ್ರೆ ಸ್ಟೋರ್ಸ್ ನಲ್ಲಿರೋ ಔಷಧಿಗಳೆಲ್ಲ ಯಾರಿಗೆ ಸರ್? ಚೇಚೆ ಅದ್ ನಿಮ್ಮಂತವ್ರಿಗಲ್ಲ, ಬಡವ್ರಿಗೋಸ್ಕರ ಇರೋದು ಸರ್. ಸರಿ, ಈ ಐಟಮ್ಸ್ಗೆಲ್ಲ ಎಷ್ಟು ಖರ್ಚಾಗ್ಬೋದು ಸರ್? ಏನೊಂದ್ 50-60 ಸಾವಿರ ಆಗ್ಬೋದು. ಯೋಚನೆ ಮಾಡ್ತಾ ನಿಂತ್ರೆ ಪೇಷಂಟ್ ತೊಂದರೆ ಆಗುತ್ತೆ. ಮೊದ್ಲು ಹೋಗಿ ಹೋಗಿ ಸರ್, ಬೇಗ ಹೋಗಿ. ಆಪರೇಷನ್ ರೆಡಿ ಮಾಡಿ. ಓಕೆ ಸರ್. ಸಿದ್ಧಾರ್ಥ್ ಡಾಕ್ಟರ್ ಇಲ್ಲಿ, ಅವರು ಹೇಳಿರೋ ಔಷಧಿ ಎಲ್ಲ ತಂದಿದ್ದೀನಿ. ಹಾ ಡಾಕ್ಟರ್ ತಗೊಳ್ಳಿ. ಬೇಗ. ಅಯ್ಯೋ ಆ ಕಡೆ ಯಾಕೆ? ಇಲ್ಲಲ್ವ ಪೇಷಂಟ್ ಇರೋದು, ಈ ಕಡೆ ಹೋಗಿ. ಅವ್ರು ನೋಡಿ ಆ ಕಡೆ ಹೋಗ್ತಾವ್ರೆ. ನಾವೆಲ್ಲ ಈ ತರ ಏರ್ಪಾಡು ಮಾಡದೇ ಇದ್ರೆ ಅವ್ರಿಗೆ ನಂಬಿಕೆ ಬರೋದು ಹೆಂಗೆ? ಹೌದು ಸರ್. ಅರ್ಥ ಆಯ್ತಾನೆ? ಆಯ್ತು ಸರ್ ಈ ಮೆಡಿಸಿನ್ಸ್ ಎಲ್ಲ ಏನ್ ಮಾಡ್ಲಿ? ನನ್ ತಲೆ ಮೇಲೆ ಸುರಿ. ಏನಮ್ಮ ಇಷ್ಟು ದಿವಸದ ಕೆಲಸ ಮಾಡ್ತಾ ಇದೆ, ಇನ್ನೂ ಗೊತ್ತಾಗಲ್ವಾ? ಇದನ್ನ ಅದೇ ಮೆಡಿಕಲ್ ಸ್ಟೋರ್ ಕೊಟ್ಟು ಕಳಿಸಿ ಕಮಿಷನ್ ಮಾಡ್ಕೊಂಡು ದುಡ್ಡು ಕೊಡ್ತಾನೆ, ಅದನ್ನ ತಂದು ನನಗೆ ಕೊಡಿ. ನಂಗೇನು ಇಲ್ವಾ ಸರ್? ನಿನಗಿಲ್ವಾ? ನಿನ್ಗೇನ್ ತಲುಪಿಸ್ಬೇಕು ತಲುಪಿಸ್ತೀನಿ. ಹೋಗು, ದುಡ್ಡು ತಗೊಂಬಾ. ಏಯ್ ಬಾಮ್ಮ ಇಲ್ಲಿ. ತಲೆ ಒಳಗಡೆ ಏನಿದೆ? ಬುದ್ಧಿದ್ದಿಲ್ವಾ? ಸಗಣಿ ತುಂಬ್ಕೊಂಡಿದ್ಯಾ? ಹೋಗು, ಹಿಂದ್ಗಡೆ ಬಾಲಿಂದ ಕೊಟ್ಟು ಕಳಿಸಿ ದುಡ್ಡು ತರ್ಸೋಗು, ಹೋಗು. ಓಕೆ ಸರ್. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ. ಇಂಥವ್ರು ಇದ್ಬಿಟ್ರೆ ನಮ್ ಜೀವನ ಸುಗಮವಾಗಿ ಸಾಗ್ತಾ ಇರುತ್ತೆ. ಹೌದೌದು, ಇವ್ನ್ ಲಕ್ಷ್ಮೀ ಪುತ್ರ ಕಣಯ್ಯ, ಸತ್ಬಿಟ್ಟು ದುಡ್ಡು ತಂದು ಕೊಡ್ತಾವನೆ. ಏನಿದೆ? ಹೋಗ್ರಿ, ಟೆನ್ಷನ್ ಕ್ರಿಯೇಟ್ ಮಾಡೋಗ್ರಿ. ಹೋಗ್ರಿ. ಕೆಲಸ ನೋಡೋಗಿ. ಡಾಕ್ಟರ್ ಚಂದ್ರಕಾಂತ್, ನಿನ್ನೆ ಪಾರ್ಟಿ ನೆನೆಸ್ಕೊಂಡ್ರೆ ಆ ಡ್ಯಾನ್ಸರ್ ಏನು ತುಂಬಿಕೊಂಡಿದ್ಲು ಅವಳು. ಕಣ್ಣು ಮುಚ್ಚಿದ್ರೆ ಅವಳೇ ಬರ್ತಾಳೆ. ಹೋಗ್ರಿ, ಟೆನ್ಷನ್ ಕ್ರಿಯೇಟ್ ಮಾಡೋಗ್ರಿ, ಹೋಗ್ರಿ. ಓ ಡಾಕ್ಟರ್ ವರ್ಮ, ಗುಡ್ ಮಾರ್ನಿಂಗ್. ಪ್ಲೀಸ್. ಅಂಡರ್ವರ್ಲ್ಡ್ ಅನ್ನಿದ್ದಂಗ ಅವನೇ. ಹಲೋ ನಮಸ್ಕಾರ ಸರ್. ಪೇಷಂಟ್ ಕಡೆ ಸರ್ ಅವ್ರ ನಮ್ಮ ಅಣ್ಣನೇ ಸರ್, ಎಕ್ಸ್ಪರ್ಟ್ ಸರ್ಜನ್. ಹೌದಾ? ನೀವೇನು ಯೋಚನೆ ಮಾಡ್ಬೇಕಾಗಿಲ್ಲ, ನಿಮ್ ಬ್ರದರ್ ಬದುಕಿದ್ರು ಅಂತ ತಿಳ್ಕೊಳ್ಳಿ. ಓಕೆ ಸರ್. ಸರ್ ಯಾಕಾದ್ರೆ ಮಾಡಿ ಪ್ರಾಣ ಉಳಿಸಿ ಸರ್. ಹೋಗೇ ಬಿಟ್ಟಿದ್ದಾನೆ. ಅವ್ರು ಕರ್ಕೊಂಡ್ ಬರ್ಬೇಕಾದ್ರೆ ಹೋಗ್ಬಿಟ್ಟಿದ್ದ. ಆದ್ರೆ ಒಳ್ಳೆ ಪಾರ್ಟಿ, ಅವನ್ ಜೀವ ಇದೆ, ಅವ್ನ್ ಬಲ್ಸೋದಕ್ಕೆ ದೊಡ್ಡ ಡಾಕ್ಟರ್ ಕರ್ಕೊಂಡ್ ಬರ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ಯಾಕೆಂದ್ರೆ ಚೆನ್ನಾಗ್ ದುಡ್ಡು ಮಾಡ್ಬೇಕಲ್ಲ. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದ್ರಿ. ನೀನ್ ಯಾಕೆ ಎಲ್ಲಿ ನಿಂತಿದ್ಯಾ? ಹೋಗಿ ಟೆನ್ಷನ್ ಬಿಲ್ಡಪ್ ಮಾಡೋಗು. ದೊಡ್ಡ ಡಾಕ್ಟರ್ ಬಂದಿದ್ದಾರೆ, ಆಪರೇಷನ್ ನಡೀತಾ ಇದೆ ಅಂತ ಹೋಗು. ಅಂದಾಗ ಏನ್ ಸಮಾಚಾರ? ಏನಿಲ್ಲ ಡಾಕ್ಟ್ರೆ, ಮಿನಿಸ್ಟರ್ ಮಗಳು ಎಂಗೇಜ್ಮೆಂಟ್ ಹೋಗಿದ್ರಲ್ಲ, ಎಲ್ಲ ಚೆನ್ನಾಗಿ ನಡೀತಾ? ಓ ಆಯ್ತು, ನೀವ್ಯಾಕೆ ಬರ್ಲಿಲ್ಲ ಎಂಗೇಜ್ಮೆಂಟ್ ಗೆ? ಏನಾಯ್ತು ಗೊತ್ತಾ? ಒಳ್ಳೆ ಕೇಸ್ ಬಂದಿತ್ತು, ದುಡ್ಡು ಕುಯ್ಯೋ ಪಾರ್ಟಿ, ಅದಕ್ಕೆ ಬರಕ್ಕಾಗಲಿಲ್ಲ. ಅಂದಾಗೆ ನಿಮ್ಮ ಮಗಳದ್ದು ಯಾವಾಗ ಎಂಗೇಜ್ಮೆಂಟ್? ನಿಜ ಹೇಳ್ಬೇಕು ಅಂದ್ರೆ ವರದಕ್ಷಿಣೆ ಕೇಳ್ದಲ್ಲ ಇರೋ ಅಳಿಯ ಸಿಗ್ಬೇಕಲ್ಲ, ಅದಕ್ಕೆ ಹೌದೇನು? ನಾವ್ ಇಲ್ಲಿಗೆ ಬಂದು 1 hour ಆಯ್ತು, ಸಾಕಲ್ವಾ? 1 hour ಆಯ್ತು, ಸಾಕು, ಹೊರಡೋಣ. ಬನ್ನಿ ತೊಳಿ ಬನ್ನಿ. ಭಗವಾನ್, ಈಗ ಅವ್ರು ಬಂದು ಏನ್ ಹೇಳ್ಬೋದು? ಈಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ನಾವು ಬಹಳ ಪ್ರಯತ್ನ ಪಟ್ವಿ, ಪೇಷಂಟ್ ಉಳಿಸ್ಕೊಳಕ್ಕಾಗ್ಲಿಲ್ಲ, ವಿ ಆರ್ ವೆರಿ ಸಾರಿ ಸರ್, ಬಾಕಿ 2 ಲಕ್ಷ ರೂಪಾಯಿ ಕಟ್ಬಿಟ್ಟು ಬಾಡಿನ ತಗೊಂಡೋಗಿ ಅಂತಾರೆ. ನೋಡ್ತಾ ಇರಿ. ಐ ಆಮ್ ವೆರಿ ಸಾರಿ ಜೆಂಟಲ್ಮನ್. ಯಾಕೆ ಸರ್, ಏನಾಯ್ತು? ನೋ ಮೋರ್. ಪೇಷಂಟ್ ನ ಉಳಿಸೋದಕ್ಕೆ ಬಹಳ ಪ್ರಯತ್ನ ಪಟ್ವಿ, ಆಗ್ಲಿಲ್ಲ. ಬ್ಯಾಲೆನ್ಸ್ 2 ಲಕ್ಷ ಕಟ್ಬಿಟ್ಟು ಬಾಡಿ ತಗೊಂಡ್ವಿ. ಬ್ಯಾಲೆನ್ಸ್ 2 ಲಕ್ಷ ರೂಪಾಯಿ? ಹೌದು. ನಾವು ಕಟ್ಟಿರೋ ದುಡ್ಡಿನ ಜೊತೆಗೆ 18 ಲಕ್ಷ ರೂಪಾಯಿ ನೀವೇ ಕೊಡ್ಬೇಕು. ಏನ್ ಮಾತಾಡ್ತಾ ಇದ್ದೀರಾ? ಹುಡುಗಾಟ ಆಡ್ತಾ ಇದ್ದೀರೇನು? ಪೇಷಂಟ್ ಬದುಕಿಸ್ತೀವಿ ಅಂತ ನಮ್ಮ ಹತ್ರ ದುಡ್ಡು ಕಟ್ಸ್ಕೊಂಡ್ರಲ್ಲ, ಯಾಕೆ ಬದುಕಿಸ್ಲಿಲ್ಲ? ಪೇಷಂಟ್ ಆಗಿದ್ರೆ ತಾನೇ ಬದುಕಿಸೋಕೆ, ಅದು ಡೆಡ್ ಬಾಡಿ. ರಘುನಾಥ್, ಎಸ್ ಸರ್. ಫೈಲ್ ಕೊಡಿ. ನೋಡಿ, ಈ ಫೈಲ್ ನಲ್ಲಿ ಈಕೆ ಗಂಡ ನಿಮ್ಮ ಹಾಸ್ಪಿಟಲ್ ನಲ್ಲಿ ಬೆಳಗ್ಗೆ ಸತ್ತಿರೋದಕ್ಕೆ ಸರ್ಟಿಫಿಕೇಟ್ಸ್ ಇದಾವೆ. ಇದೇ ಡೆಡ್ ಬಾಡಿ ತಗೊಂಡ್ಬಂದು ನಾನು ಪೇಷಂಟ್ ಅನ್ನು ಅಡ್ಮಿಟ್ ಮಾಡಿರೋದಕ್ಕೆ ದಾಖಲೆಗಳು ಇದಾವೆ. ಗೊತ್ತಾಯ್ತಾ? ಎಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ದೀರಾ. ಮಾತ್ರ ಬರೋ ಅಮಾಯಕ ಜನಗಳನ್ನ ನೀವು ದುಡ್ಡು ಅಂತ ಅವ್ರ ರಕ್ತ ಇರಿ ಅವ್ರ ಪ್ರಾಣಗಳನ್ನ ತೆಗಿತಾ ಇದ್ದೀರಾ. ಎಡು ಬಿದ್ರೆ 8 ಟೆಸ್ಟ್ ಮಾಡಿಸ್ತೀರಾ, ಮಾತೆತ್ತಿದ್ರೆ ಎಕ್ಸ್ರೇ ಸ್ಕ್ಯಾನಿಂಗ್ ಅಂತೀರಾ. ನಾರ್ಮಲ್ ಡೆಲಿವರಿ ಕೇಸ್ನ ಸಿಸೇರಿಯನ್ ಮಾಡ್ತೀರಾ. 1 ಪಾರ್ಟ್ ಆಪರೇಷನ್ ಮಾಡೋದಕ್ಕೆ ಇನ್ನೊಂದು ಪಾರ್ಟ್ ಕಿತ್ತು ಬಿಸಾಕ್ತೀರಾ. ನೀವಿಲ್ಲಿ ಕೆಲಸ ಮಾಡ್ಕೊಂಡು ಹೊರಗಡೆ ಎಷ್ಟೆಷ್ಟು ನರ್ಸಿಂಗ್ ಹೋಮ್ಗಳನ್ನ ನಡೆಸ್ತಾ ಇದ್ದೀರಾ ಅಂತ ಆಲ್ರೆಡಿ ನಾನು ಸ್ಟಡಿ ಮಾಡ್ಬಿಟ್ಟಿದ್ದೀನಿ. ಸಿದ್ಧಾರ್ಥ್, ಡಾಕ್ಟರ್ ಮೌಳಿ, ಡಾಕ್ಟರ್ ಚಂದ್ರಕಾಂತ್, ಡಾಕ್ಟರ್ ಕೌಶಿಕ್,
ಈ 3 ಜನ ಪಾರ್ಟ್ನರ್ಶಿಪ್ ನಲ್ಲಿ ಬ್ಯಾಂಗ್ಳೂರಲ್ಲಿ 7 ಕಡೆ ನರ್ಸಿಂಗ್ ಹೋಮ್ ಓಪನ್ ಮಾಡಿದ್ದಾರೆ. ಮಲ್ಲೇಶ್ವರಂ 2, ಸದಾಶಿವನಗರದಲ್ಲಿ 2, JP ನಗರದಲ್ಲಿ 3. ನಿಮ್ ಹೆಂಡತಿ ಮಕ್ಳ ಹೆಸರಲ್ಲಿ ಎಷ್ಟು ಸ್ಕ್ಯಾನಿಂಗ್ ಸೆಂಟರ್ಸ್ ಇವೆ, ಎಷ್ಟೆಷ್ಟು ಲ್ಯಾಬ್ ಇದಾವೆ, ನಿಮ್ಮ ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟೀಸ್ ಯಾವ್ಯಾವ ಊರಲ್ಲಿದೆ, ಎಲ್ಲ ಡೀಟೇಲ್ಸ್ ನನ್ನ ಹತ್ರ ಇದೆ. ಭವಾನಿ, ಎಸ್ ಸರ್. ಚೆನ್ನಾಗಿ ನೋಡಿ. ಇವರೆಲ್ಲ ಯಾರಂತ ಗೊತ್ತಾ ನಿಮ್ಗೆ? ಇವ್ರ ಹೆಂಡತಿ ಆಲ್ರೆಡಿ ಸತ್ತೋಗಿದ್ರು. ಕೌಂಟ್ರಲ್ಲಿ 50,000 ರೂಪಾಯಿ ಕಟ್ಸ್ಕೊಂಡು ಆಮೇಲೆ ನಿಮ್ ಹೆಂಡತಿ ಸತ್ತೋದ್ರು. ಮಾರ್ಚರ್ ಮೇಲೆ ಬಾಡಿದೆ ತಗೊಳ್ಳಿ ಅಂತ ಹೇಳಿದ್ರು. ಪಾಪ ಮನೆ ಮಾರ್ಕೊಂಡು ಬಂದು ಇವರು ದುಡ್ಡು ಕಟ್ಟಿದ್ರು. ಇದು ನಿಮ್ ಆಸ್ಪತ್ರೆಯಲ್ಲಿ ನಡೀತಾ ಇರೋ ಕತೆ. ಸಿದ್ಧಾರ್ಥ್, ಇವ್ರ ಮೇಟು ಸ್ವಲ್ಪ ಹೇಳು. ಇವರೆಲ್ಲ ಸೇರಿ ಪ್ಲಾನ್ ಮಾಡಿ ನಾರ್ಮಲ್ ಡೆಲಿವರಿ ಆಗ್ಬೇಕಾಯ್ತು ಇವ್ರ ಹೆಂಡತಿಗೆ ಸಿಸೇರಿಯನ್ ಮಾಡಿ 40,000 ರೂಪಾಯಿ ಬಿಲ್ ಮಾಡಿದ್ದಾರೆ. ಇಷ್ಟಕ್ಕೆ ಮುಗಿಲಿಲ್ಲ, ತಾಯಿ ಮಗು ಡಿಸ್ಚಾರ್ಜ್ ಆಗಿ ಮನೆ ಹೋಗೋಷ್ಟೊಳಗೆ ಇನ್ನು 20,000 ರೂಪಾಯಿ ಬಿಲ್ ಮಾಡ್ತಾರೆ. ಅಂದ್ರೆ 2,000 ರೂಪಾಯಿ ಖರ್ಚಿಗೆ ಟೋಟಲ್ ಆಗಿ ಎಷ್ಟು ಬಿಲ್ ಮಾಡಿದ್ದಾರೆ? 60,000 rupees. 60,000 ರೂಪಾಯಿ. ಬಾಮ ಇಲ್ಲಿ. ಈಕೆ ಗಂಡ ಬೆಳಿಗ್ಗೆ ಸತ್ತೋಗಿದ್ದಾರೆ. ಇವ್ರು ಬಾಡಿ ಮುಂದೆ ಅಳ್ತಾ ಇದ್ದಾರೆ. 4 ಅವರಿಂದ ನನ್ನ ಗಂಡನ ಬಾಡಿ ಕೊಡಿ ಅಂತ ಇವರು ಬೇಡ್ಕೊಂತ ಇದ್ದಾರೆ. ಯಾವನ ತಲೆಗೆ ಹಾಕೊಂಡಿಲ್ಲ. ಅವನ ಯಾವನ ಕಾಂಪೌಂಡ್ರು ಬರೀ 800 ರೂಪಾಯಿಗೆ ದುಡ್ಡು ಕೊಟ್ಬಿಟ್ಟು ನಿಮ್ಮ ಗಂಡನ ಬಾಡಿ ತಗೊಂಡೋಗಿ ಅಂತ ಹೇಳ್ತಾವನೆ. ಆಲ್ರೆಡಿ ಇವರು 1,85,000 ರೂಪಾಯಿ ಖರ್ಚು ಮಾಡಿದ್ದಾರೆ ನಿಮ್ಮ ಹಾಸ್ಪಿಟಲ್ ಅಲ್ಲಿ. ಲಾಸ್ಟ್ ಅಲ್ಲಿ ನೀವೇನ್ ಕೊಟ್ರೆ? ಬಾಡಿನ ಬರೀ 800 ರೂಪಾಯಿಗೋಸ್ಕರ ಯಮನ್ಗೆ ಹಿಂಸೆ ಕೊಡ್ತಾ ಇದ್ರಿ. ದಿಸ್ ಇಸ್ ಹೌ ಅವರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇಸ್ ಗೋಯಿಂಗ್ ಆನ್. ಮರ್ಯಾದೆಯಾಗಿ ನಾನು ಕೇಳಿದ 21 ಲಕ್ಷ ರೂಪಾಯಿ ಕೊಟ್ರೆ ಸರಿ. ಹೆಂಗ್ರಿ ಕೊಡಕಾಗತ್ತೆ? ಇಲ್ಲ ಅಂದ್ರೆ ನಾನೀಗ ರೆಡಿ ಮಾಡಿರೋ ಫೈಲ್ ಕೋರ್ಟ್ ಕೊಡಿಸ್ ಮಾಡ್ತೀನಿ. ಅವರು ನಿಮ್ಮ ಹಾಸ್ಪಿಟಲ್ ಸೀಸ್ ಮಾಡಿಸ್ತಾರೆ. ಸರ್ ದಯವಿಟ್ಟು ಆತರ ಮಾಡ್ಬೇಡಿ ಸರ್. ನೀವು ಆತರ ಮಾಡಿದ್ರೆ ನಮ್ಮ ಹಾಸ್ಪಿಟಲ್ ಹೆಸರೆಲ್ಲ ಹೊರಟೋಗುತ್ತೆ ಸರ್. ನೀವು ಕೇಳಿದ ದುಡ್ಡು ನಾವು ಕೊಡ್ತೀವಿ ಸರ್. ಹೋಗಯ್ಯ, ದುಡ್ಡು ತಗೊಂಬರೋಗಯ್ಯ. ಹೋಗಯ್ಯ ಅಂತಂದ್ರೆ ಏನೇ ನೋಡ್ತೀಯ? ದಟ್ಸ್ ಗುಡ್. ಸತೀಶ್, ಕರೆಕ್ಟಾಗಿ ಎಣಿಸ್ಕೊಂಬಂದಿದ್ದಿರ್ತಾನೆ. ತಗೊಳ್ಳಿ ಸರ್. ಕೊಡಿ, ತಗೋದ್ವಲ್. ಸತೀಶ್ ಸರ್, ನೋಡಿ, ಅವ್ರಿಬ್ರಿಗೂ ಲೆಕ್ಕ ಹಾಕಿ ದುಡ್ಡಲ್ಲಿ ಕೊಡ್ಬೇಕಾದನ್ನ ಕೊಟ್ಬಿಟ್ಟು ಮಿಕ್ಕಿದಿ ಅಮ್ಮನ್ ಕೈ ಕೊಡಿ. ಓಕೆ ನೋಡಮ್ಮ, ಈ ದುಡ್ಡಲ್ಲಿ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅವ್ರಿಗೆ ಒಳ್ಳೆ ದಾರಿ ತರಬೇಕು. ಓಕೆ, ಜಾಸ್ತಿ ದುಡ್ಡು ಬಂದಿದೆ ಅನ್ಬಿಟ್ಟು ಅದನ್ನ ವೇಸ್ಟ್ ಮಾಡಬೇಡಿ, ಗೊತ್ತಾಯ್ತಾ? ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಬುದ್ಧಿ. ಇರ್ಲಿ ಬಿಡಮ್ಮ, ಮುಂದಿನ ಕಾರ್ಯ ನೋಡಿ. ನಡೀರಿ. ಹಾ, ಬನ್ನಿ. ಸಾಹೇಬ್ರೆ, ಅವರು ಪೊಲೀಸ್ ಆಫೀಸರ್ ಅಂತ ಏನೋ ಗೊತ್ತಾಯ್ತು. ಆದ್ರೆ ಅವ್ರ ಹೆಸರು ಡೆಸಿಗ್ನೇಷನ್ ಗೊತ್ತಾಗ್ಲಿಲ್ವಲ್ಲ? ತಿಳ್ಕೊಬೇಕಿತ್ತ? ಹೌದು, ಹೇಳ್ತೀನಿ. ಹೆಸರು ಭಗವಾನ್, ಡೆಸಿಗ್ನೇಷನ್ ACP. ಇನ್ನು ನಿಮ್ಮನ್ನ ಆ ದೇವ್ರೆ ಫೈಲ್ ಕೊಡು. ಹಾ, ಈಗ ಈ ಫೈಲ್ ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀನಿ. ನೀವುಗಳೆಲ್ಲ ಕಂಬಿ ಎಣಿಸ್ಬೇಕಾಗುತ್ತೆ. ಅರೆಸ್ಟ್ ದೆಮ್. ಎಸ್ ಸರ್.